ದೈತ್ಯರು ಹೋಗಿ ಪಾಂಡವರಲ್ಲಿ ಧುರವನ್ನ ಕೊಡುತ್ತಿದ್ದಂತಹ ಸಂದರ್ಭದಲ್ಲಿ ಅರ್ಜುನನ ರಥಾಗ್ರದಲ್ಲಿದ್ದಂತಹ ಆಂಜನೇಯನೇ ಬಂದು ಆ ದೈತ್ಯರನ್ನೆಲ್ಲರನ್ನು ಸಾರಿ ಕಟ್ಟ ಕಡೆಯದಾಗಿ ನನ್ನ ಪಾಲಿಗಿದ್ದಂತಹ ಆಸೆಯನ್ನ ಕರಟಿ ಕಮರಿ ಹೋಗುವಂತೆ ಮಾಡಿಬಿಟ್ಟ. ಎಲ್ಲವೂ ದೈವೇಚ್ಛೆ. ಹಾಗಿದ್ರೆ ನನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣನಾದನೆ. ಹೋಗಿ ಕರೆಯುತ್ತಿರುವಂತಹ ಭೀಮಸೇನನ ತಲೆಯನ್ನು ಒಡೆಯಬೇಕು. ಏನು ಮಾಡೋಣ? ಆ ಜನ್ಮ ವೈರಿಯಾದಂತಹ ಭೀಮನನ್ನ ಕಂಡೊಡನೆ ಅಲ್ಲ ಆತ ಕರೆಯೊಡನೆ ರೋಮಾಂಚನವಾಗುತ್ತಿದ್ದಂತಹ ಈ ಕೌರವರಿಗೆ ಭೀಮನ ಆರ್ಭಟದ ಘಂಟಾನಾದ ಕೇಳಿದ ಕ್ಷಣವಾಗಿ ಹೃದಯದಲ್ಲೇನು ಕಂಪನ, ಭಯ, ಎಲ್ಲಿಲ್ಲದ ಭಯ, ಕಂಡು ಕೇಳರಿಯದಂತಹ ಭಯ ಆವರಿಸುತ್ತಾ ಇದೆಯಲ್ಲ. ಯಾಕೆ ಯುದ್ಧ ಮಾಡಬೇಕು ಎಂಬುದಾಗಿ ಹಪಿಸಿ ಇಲ್ಲಿಯ ತನಕ ನಡೆದಂತಹ ದುರಗಳನ್ನ ನೋಡ್ತಾ ಇದ್ರೆ ಯಾಕಾಗಿ ಬೇಕು ಯುದ್ಧ? ಯಾರಿಗಾಗಿ ಬೇಕು ಯುದ್ಧ? ನನ್ನವರು ಎಣಿಸಿಕೊಂಡಂತಹ ಎಲ್ಲ ಹಸ್ತಿನಾವತಿಯ ಸಮಸ್ತ ವೀರ ಯೋಧರ ಹೆಣಗಳನ್ನು ಕಾಣ್ತಾ ಇದ್ದೇನಲ್ಲ. ಯಾವ ಸೌಭಾಗ್ಯಕ್ಕಾಗಿ ದುರವನ್ನ ಮಾಡಬೇಕು? ಯಾವ
ಸೌಭಾಗ್ಯಕ್ಕಾಗಿ ಹಸ್ತಿನಾವತಿಯ ರಾಜಪೀಠವನ್ನು ನಾನು ಒಪ್ಪಿಕೊಳ್ಳಬೇಕು ಎಂಬುದೇ ಅರ್ಥವಾಗದ ಪರಿಸ್ಥಿತಿ ಸುಯೋಧನನಿಗೆ ಬಂದೊದಗಿ ಹೋಯಿತು. ಬರೀದಿ ನಿವರಳು ಯುದ್ಧವನ್ನು ನಾನು ಯಾಕಾಗಿ ಮಾಡಬೇಕು? ಬೇಡ, ಹೋರಾಟ ಬೇಡ, ಯುದ್ಧ ಬೇಡ. ಗುರುಪತಿಯು ಭಯದೊಳತಿ ಮರುಗಿ ಸುರಿದನಿಂದ್ರಾದಿಶ ಮುಖನಾಗಿ ಗಣನೊಳಗೆ ಸುರಿದ ಇಂದ್ರಾದಿಶ ಮುಖನಾಗಿ ಗಣನೊಳಗೆ ಜುಣುಗಿದ ಏಕಾಂಗಿಯಾಗಿ ನಡಿಗೆ ಕಾಲು ನಡಿಗೆ ಎಳದ ಪರ್ವತವಾಯೇ ಕಾಲು ನಡಿಗೆ ಭೀಮನು ನನ್ನನ್ನು ಓಡಿಸಿಕೊಂಡು ಬರುತ್ತಿರುವಂತಹ ಹೊತ್ತಿಗೆ ಕುರುಕುಲ ಸಾಮ್ರಾಟ ಕೌರವೇಶ್ವರ ದಿಕ್ಕೆಟ್ಟು ಕಂಗಾಲಾಗಿ ದಿಕ್ಕು ದೆಸೆ ಇಲ್ಲದೆ ಓಡಿ ಹೋಗುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂದು ಒದಗುತ್ತದೆ ಎಂಬುದನ್ನು ನಾನು ಊಹಿಸಿಯೇ ಇರಲಿಲ್ಲ. ಏನು ಮಾಡೋಣ? ಏಕಾಂಗಿಯಾಗಿ
ಈ ರಣಧಾರಣೆಯಲ್ಲಿ ಸಾವಿರ ಸಾವಿರ ಅಲ್ಲ ಲಕ್ಷವಾಗಿ ಬಿದ್ದಿರುವಂತಹ ಹೆಣದ ರಾಶಿಗಳನ್ನ ದಾಟಿಕೊಂಡು ದಾಪುಗಾಲನ್ನು ಹಾಕುತ್ತಾ ಬರುವಂತಹ ಈ ಹೀನ ದೀನ ಪರಿಸ್ಥಿತಿ. ಛೆ! ನಾನು ಯೋಚಿಸುವುದು 18 ದಿನಗಳ ಹಿಂದೆ ಈ ಕೌರವನ ವೈಭವ ಎನಿತು ಭಟರಿರಲು ಮತ್ತೆನಿತು ಸಂಪದವಿರಲು ಎನಿತು ಭಟರಿರಲು ಮತ್ತೆನಿತು ಸಂಪದವಿರಲು ಎನಿತು ಬಲವಿರಲು ಇಲ್ಲಿಗೆ 18 ದಿನಗಳ ಹಿಂದೆ ಈ ಕೌರವ ವೈಭವದಿಂದ ಕೂಡಿದಂತಹ ಹಸ್ತಿನಾವತಿಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಂತಹ ವಿಜೃಂಭಿಸುತ್ತಿದ್ದಂತಹ ಸಂದರ್ಭ. ಹೌದು, ಸಿಂಹ ವಿಸ್ತರಣದಲ್ಲಿ ಮಂಡಿತನಾದಂತಹ ಸಂದರ್ಭದಲ್ಲಿ ನನ್ನ ಇಕ್ಕೆಲಗಳಲ್ಲೂ ಕೂಡ ಆಸ್ಥಾನ ದಾಸಿಯರು ಎಲ್ಲಿ ಕೌರವೇಶ್ವರನಿಗೆ ಕುಳಿತುಕೊಳ್ಳುವುದಕ್ಕೆ ಕಷ್ಟವಾಗುತ್ತಿದೆಯೋ ಎನ್ನುವ ಕಾರಣಕ್ಕಾಗಿ ಚಾಮರಗಳನ್ನು ಬೀಸುವವರು, ಎದ್ದು ಕಾಲನ್ನ ನೆಲದಲ್ಲಿಡಬೇಕು ಎನ್ನುವಂತಹ ಹೊತ್ತಿಗೆ ಎಲ್ಲಿ ಕೌರವೇಶ್ವರನ ಪಾದಗಳಿಗೆ ನೋವಾಗುತ್ತದೆಯೋ ಎನ್ನುವ ಕಾರಣಕ್ಕಾಗಿ ರತ್ನ ಗಂಬಳಿಯನ್ನು ಹಾಸುವಂತಹ ರಾಜಭಟರು ನನ್ನವರೇ ಆದಂತವರು, ನನ್ನನ್ನೇ ನೆಚ್ಚಿಕೊಂಡಂತವರು, ನನ್ನ ಆಳು ಕಾಳು ರಾಜ ಭಟರು ದಾಸಿಯರು ಎಂಬಿತ್ಯಾದಿ ಹಸ್ತಿನಾವತಿಯ ವೈಭೋಗವೇ. ನಮ್ಮವರೆಲ್ಲ ನನ್ನಲ್ಲಿ ಹೇಳುವವರು, ಒಡೆಯ ಕೌರವೇಶ್ವರ, ಇಂದ್ರನ ಅಮರಾವತಿಯನ್ನು ನಾವು ಯಾರು ಕಣ್ಣಲ್ಲಿ ಕಾಣಲಿಲ್ಲ, ಕಿವಿಯಲ್ಲಿ ಕೇಳಿದವರು ಮಾತ್ರ. ಧರೆಯಲ್ಲಿ ಸಾಕ್ಷಾತ್ ಅಮರಾವತಿಯನ್ನೇ ಸೃಷ್ಟಿಸಿದವ ಒಬ್ಬ ಇದ್ರೆ ಅದು ಎಮ್ಮೊಡೆಯ ಕೌರವೇಶ್ವರ ನೀನು ಎಂಬುದಾಗಿ ಉದ್ಗರಿಸುತ್ತಿದ್ದಂತಹ ಎಲ್ಲ ಇದ್ದವನು ಎಲ್ಲವನ್ನು ಸರ್ವಸ್ವವನ್ನು ಕಳೆದುಕೊಳ್ಳುವುದು ಎಂತಂದರೆ ನಮ್ಮನ್ನೇ ನಾವು ಹಾದಿಯ ಮಧ್ಯದಲ್ಲಿ ನಿಂತು ಮಾರಾಟ ಮಾಡಿಕೊಂಡಂತಲ್ಲವೇ. ಎಲ್ಲದಕ್ಕೂ ಬೇಕಾಗುವಂಥದ್ದು ದೈವಬಲ. ದೈವಬಲ ಒಂದು ಇಲ್ಲ ಅಂತಾದರೆ ಎಂತಹ ಸುಖ ಸಂಪತ್ತಿದ್ದರೂ ಕೂಡ ಕೇವಲ ಸಂಪತ್ತಿನಿಂದ, ಕೇವಲ ಸುಖದಿಂದ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಈ ಹೊತ್ತು ಪಾಂಡವರು ನನ್ನನ್ನು ಅರಸುತ್ತಿದ್ದಾರೆ. ಆ ಹೊತ್ತು ನಾನು ಪಾಂಡವರನ್ನ ಅರಸಿದೆ. ಭೀಮನ ಕೈಗೆ ನಾನೇನಾದರೂ ಈ ಹೊತ್ತಲ್ಲಿ ಸಿಕ್ಕಿದೆ ಅಂತಾದರೆ ಖಂಡಿತ ನನ್ನನ್ನು ಸುಮ್ಮನೆ ಬಿಡಲಾರ. ಹಾಗಿದ್ರೆ ಭೀಮನ ಕೈಗೆ ಸಿಗಬಾರದು ಅಂತಾದರೆ ಭೀಮ ಪಾಂಡವರು ಕೊಡುವ ಸಾವು ಈ ಸುಯೋಧನನಿಗೆ ಬೇಡ. ಕೌರವ ಪಡೆಯುವ ಸಾವಾಗಬೇಕು. ನಾನು ಪಡೆಯುವ ಸಾವಾಗಬೇಕು.
ಹೋಗಬೇಕು. ದೈವ ಬಲವೇ ಇಲ್ಲದಂತಹ ವ್ಯಕ್ತಿಯವರು ಎಷ್ಟು ಹೆಣಗಾಡಿದರು. ಗಾಳಿ ನೀರ ಮೇಲಿನ ಗುಳ್ಳೆಯಂತಲ್ವೇ. ಛೆ, ದೈವ ಬಲವಿಲ್ಲ, ದೈವ ಬಲವಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಕರದ ಗದೆಯೋ ಬೇಗರೋಣ ಅಂತ ಸುಯೋಧನೋ ಕರದ ಗದೆಯೋ ಬೆಗರೋಣ ಅಂತ ಸುಯೋಧನೋ ಹರಿಯುತ್ತಿಗ ರಕ್ತದೋ ಗುಳಿಯ ಕೆಮ್ಮಡುವ ಉತ್ತರಿಸಿ ಹರಿಯುತ್ತಿಗ ರಕ್ತದೋ ಗುಳಿಯ ಕೆಮ್ಮಡುವನುತ್ತರಿಸಿ ರಣಧಾರಿಣಿಯೊಳೋರ್ವನೇ ಬರುತ್ತಿದ್ದ ಏನೆಂಬೆ ಅದ್ಭುತವನು. ದಾತುಗೆಡದೈ ತರುವ ಕುರುಕುಲನಾಥನನು ಹುಡುಕುತ್ತ ಸಂಜೆಯ ಗುರುಕುಲನಾಥನನು ಹುಡುಕುತ್ತ ಸಂಜಯ ಬಂದನಾಗೆಡೆಗೆ. ಏನೋ ಆಶ್ಚರ್ಯ ಇದು. ಮಹಾಭಾರತ ಯುದ್ಧ ಆರಂಭವಾಗಿ 17 ದಿನಗಳನ್ನ ಉತ್ತರಿಸಿ 18ನೇ ದಿವಸದವರೆಗೆ ಧೃತರಾಷ್ಟ್ರ ಭೂಪತಿಗೆ ಈ ಯುದ್ಧರಂಗದಲ್ಲಿ ಆಗುತ್ತಿರುವ ಕ್ಷಣ ಕ್ಷಣದ ವಾರ್ತೆಗಳನ್ನ ಅವನಿಗೆ ಹೇಳುತ್ತಾ ಇದ್ದವನ ವ್ಯಾಸ ಮಹರ್ಷಿಗಳು ನನಗಿತ್ತ ವರ ಅದು. ಮಹಾಭಾರತ ಯುದ್ಧ ನಡೆಯುವಂತಹ ಆ ಸ್ಥಳದ ಪ್ರತಿಯೊಂದು ಕ್ಷಣವನ್ನೂ ನೀನು ಧೃತರಾಷ್ಟ್ರನಿಗೆ ಹೇಳುವಂತೆ ನಿನಗೆ ಅಕ್ಷಿಗೋಚರವಾಗಲಿ ಸಂಜಯ ಎಂಬುದಾಗಿ ವ್ಯಾಸರು ನನಗಿತ್ತವರ. ಇಂದು ಮಧ್ಯಾಹ್ನದವರೆಗೂ ಯುದ್ಧದ ಅಷ್ಟು ವಿಚಾರಗಳ ಕುರುಭೂಮಿಯಲ್ಲಿ ನಡೆದಂತಹ ಎಲ್ಲ ವಿಚಾರಗಳನ್ನ ಧೃತರಾಷ್ಟ್ರ ಭೂಪತಿಗಳಿಗೆ ಅರ್ಹುತ್ತಾ ಇತ್ತು. ಆದರೆ ಇಂದು ಮಧ್ಯಾಹ್ನ ಕೌರವೇಶ್ವರ ಕಾಣುತ್ತಾ ಇಲ್ಲ ಎಂಬುದಾಗಿ ಹೇಳಿದಾಕ್ಷಣ ಧಾತುಗೆಟ್ಟಂತಹ ಧೃತರಾಷ್ಟ್ರ ಭೂಪತಿಗಳು ಹಾಗಾದರೆ ಈ ಕ್ಷಣದಲ್ಲಿ ಹೋಗಿ ನೋಡಿಕೊಂಡು ಬಾ ಸಂಜಯ ಎಂಬುದಾಗಿ ನನಗೆ ಅರುಹಿದರಲ್ಲ. ಅವರ ವಾಕ್ಯವೇ ಶಿರೋಧಾರ್ಯ ಅಂತ ಭಾವಿಸಿಕೊಂಡು ಈ ಯುದ್ಧ ಭೂಮಿಗೆ ಬಂದು ನೋಡಿದರೆ ಹೆಣಗಳ ರಾಶಿ, ಮಾಂಸ ಮಜ್ಜೆ ಮೇಧಸ್ಸುಗಳ ರಾಶಿ. ಹೆಣನ ಬಣವೆಯ ಮೇಲೆ ನಡೆದುಕೊಂಡು ಹೋಗಬೇಕಲ್ಲ. ರುಧಿರದ ನದಿ ಹರಿತಾ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಯಾವ ಮನುಷ್ಯರ ಗೋಚರ ಆಗುತ್ತಾ ಇದೆ. ದೂರದಲ್ಲಿ ಯಾರೋ ಹೋಗ್ತಾ ಇರುವಂತೆ ಕಾಣ್ತಾ ಇದೆ. ಆದರೆ ಅವರು ಕೌರವೇಶ್ವರ ಆಗಿರ್ಲಿಕ್ಕೆ, ಯಾಕಂದರೆ ಬೆಳ್ಳುಗೊಡೆಯ ನೆರಳಿನಲ್ಲಿ ಚತುರಂಗ ಸೇನೆಯೊಟ್ಟಿಗೆ ಸಂಚರಿಸುವಂತಹ ಕೌರವೇಶ್ವರ ಒಬ್ಬಂಟಿಯಾಗಿ ಆದರೂ ಆಯಾಕಾರವನ್ನು ನೋಡಿದರೆ ಕೌರವೇಶ್ವರನೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಹೋಗಿ ಮಾತನಾಡಿಸ್ತೇನೆ. ದೊರೆ ಸುಯೋಧನ
ಒಡವಿ ಪಾಲಕ ಭಾಗ್ಯದ ಒಡವಿ ಪಾಲಕ ಭಾಗ್ಯದ ನುಡಿಯಲ್ಲಿಗೆ ನಡೆವೆ ಓರ್ವನೇ ಎಂಬ ಕಲಗ ಎಂಬ ಛಲಗಳ ನುಡಿಯಡಗಿ ನುಡಿಯಡಗಿ ಹೀಗಾಯಿತೆ ಪುಣ್ಯ ಪಾಲವೇ ಸುಯೋಧನ ಸಂಜಯ, ಗುರುಕುಲದ ಭಾಗ್ಯ ವಿಧಾತನಾಗಿ ಜನ್ಮಿಸಿ ಬಂದವ ನೀನು ಹುಟ್ಟಿದ್ದೇ ಸಿಂಹಾಸನವನ್ನ ಏರಲಿಕ್ಕೆ ಅಂತ ಧೃತರಾಷ್ಟ್ರ ಭೂಪತಿಗಳು ನಂಬಿದ್ದರು. ಎಲ್ಲರೂ ಅರಸರಾದರೆ ನೀನು ಸಾಮಾನ್ಯ ಅರಸ ಆಗಲಿಲ್ಲ, ಒಡವಿ ಪಾಲಕನಾದೆ. ಅಷ್ಟೇ ಜೀಯ ಹಸಾದ ಅಂತ ಬಂದವರಿಗೆಲ್ಲ ಕೊಡುಗೈದಾನಿಯಾಗಿ ಬೇಕಾದ್ದನ್ನ ಕೊಟ್ಟಿಲ್ಲ. ಎಲ್ಲರ ಭಾಗ್ಯ ವಿಧಾತನ. ಆದರೆ ಸದಾ ಬೆಳ್ಗೊಡೆಯ ನೆರಳಿನಲ್ಲಿ ಚತುರಂಗ ಸೇನೆಯೊಟ್ಟಿಗೆ ಸಾಗಬೇಕಾದಂತಹ ನೀನು ಇಂದು ಒಬ್ಬಂಟಿ, ಯಾರೂ ಇಲ್ಲದಂತಹ ಸ್ಥಿತಿ. ತುಂಬಿದ ಬಂಧು ಬಾಂಧವರಲ್ಲಿ, ನಿನ್ನ ಸುತ್ತಲಿರುವಂತಹ ಜನಗಳಲ್ಲಿ ಎಲ್ಲರನ್ನ ಬಿಟ್ಟು ಒಬ್ಬಂಟಿಯಾಗಿ ರಣಧಾರುಣಿಯಲ್ಲಿ ಸಾಗುತ್ತಾ ಇದ್ದ. ಹೌದು ಸರ್, ಅಂದು ನೀನಾಡಿದ ಮಾತು ಕೌರವೇಶ, ನೆಲಕ್ಕಲ್ಲ ಈ ಛಲಕ್ಕಾಗಿ ಹೋರಾಡ್ತಾ ಇದ್ದೇನೆ ನಾನು ಎಂಬುದಾಗಿ, ಛಲದಂಕ ಚಕ್ರೇಶ್ವರ ಎಂಬುದಾಗಿಯೇ ಬಿರುದನ್ನು ಹೊಂದಿದವ ನೀನು. ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡ್ತೇನೆ ಸದಾ ನೀನಾಡುತ್ತಿರುವಂತಹ ಮಾತು. ಎಷ್ಟು ಸದ್ಗುಣಗಳಿದ್ದರೆ ಪಾಂಡವರ ನಾಶದ ಕುರಿತಾಗಿ ಕನಸಿನಲ್ಲಿಯೂ ಸಹ ಜಾಗೃತವಾಗಿರುವ ಮನಸ್ಥಿತಿ ಇಲ್ಲ. ಯಾರ ಬುದ್ಧಿವಾದಗಳನ್ನು ಬೇಕಾದರೂ ನೀನು ಕೇಳುತ್ತೀಯ, ಆದರೆ ಪಾಂಡವರ ಕುರಿತಾಗಿ ಯಾರ ಬೇಕಾದರೂ ಮಾತನಾಡಲು ಅವರನ್ನು ಧಿಕ್ಕರಿಸಿ ನಿಲ್ಲುವಂತಹ ಜಾತಿಯನ್ನು ತೋರಿಸಿದಂತಹ ನೀನು ಒಬ್ಬಂಟಿಯಾಗಿ ರಣಧಾರುಣಿಯಲ್ಲಿ ಒಬ್ಬನೇ ಸಾಗುತ್ತಾ ಇದ್ದೀಯ. ನಿನ್ನ ಛಲಗಳೆಲ್ಲ ಮುಗಿದು ಹೋಯಿತು ಅಂತ ಭಾಸವಾಗುತ್ತದೆ. ಕೌರವೇಶ್ವರ, ನಾವು ನಿನ್ನನ್ನು ನೋಡಿದ್ದು ಹೇಗೆ? ಬಿಡದೆ ಬಾಗುತ್ತಂದ್ರೆ ಬರೋ ಬಿಡದೆ ಬಾಗುತ್ತ ನೃಪರೋ ಮಕುಟವ ಇಡುವ ಕೋಮಲ ಚರಣ, ಮಕುಟವ ನೀಡುವ ಕೋಮಲ ಚರಣ, ಇದರೊಳು ನಡೆವೆ ನೀಯಂತ ಕಟ ದೊರೆಯೇ, ನಡೆವೆ ನೀನೆಂತ ಕಟ ಬೇಳೈ ಬೇಳೈ ದೊರೆಯೇ ಬೇಳೈ, ಮಡುವಿನಂತಿಗ ರಕ್ತದಿ, ಮಡುವಿನಂತಿಗ ರಕ್ತದಿ ಧೂರಗೆ ಹೆದರಿ ಕೌರವೇಶ್ವರ ಸಂಜಯ್, ನೀನು ಅನಭಿಷಿಕ್ತ ಸಾಮ್ರಾಟನಾದ
ಎಲ್ಲ ಸಾಮಂತ ಧೀಮಂತ ಅರಸುರುಗಳೆಲ್ಲ ನಿನಗೆ ಕಪ್ಪವನ್ನ ಕೊಡಲಿಕ್ಕಾಗಿ ವರ್ಷಾನುಗಟ್ಟಲೆ ಸಾಲಿನಲ್ಲಿ ನಿಂತು ಕಾದಿದ್ದನ್ನು ನಾನೇ ಕಂಡಿದ್ದೇನೆ. ಎಷ್ಟು ಹೊತ್ತಿಗೆ ನನ್ನ ಸರಣಿ ಬಂದಿತು ಎಂದು ನಿನ್ನ ಸುಕೋಮಲವಾದ ಚರಣಗಳಲ್ಲಿ ತಮ್ಮ ಮುಕುಟವನ್ನು ಚಾಚಲಿಕ್ಕಾಗಿ ಕಾಯ್ತಾ ಇರುವವರು ಅದೆಷ್ಟು ಮಂದಿ ಗೌರವೇಶ್ವರ. ಅವರ ಮುಕುಟದಿಂದ ಉದುರಿದಂತಹ ಮಣಿಗಳನ್ನ ಸೇರಿಸಿದರೆ ಒಬ್ಬೊಬ್ಬರ ಜೀವನ ಸಂತೆ ಸಾಗಿ ಆ ಕಾಲವನ್ನೆಲ್ಲ ನೆಲೆಸಿಕೊಂಡ್ರೆ ಆ ಮುಕುಟವನ್ನ ತಾಗಿಸಿದಂತಹ ಸುಕೋಮಲ ಚರಣಗಳನ್ನ ಹೊಂದಿದಂತಹ ನೀನು ಈ ರಣಧಾರುಣಿಯಲ್ಲಿ ಒಡನುಟಿಯಾಗಿ ನೀನು ಹೆಜ್ಜೆಯನ್ನ ಇಡುವ ಸ್ಥಳದಲ್ಲಿ ಪುಷ್ಪಗಳನ್ನ ಹಾಸುವವರೆಷ್ಟು ರತ್ನಗಂಬಳಿಯನ್ನ ಹಾಸಿದವರೆಷ್ಟು ಆದರೆ ಇಂದು ಅದು ಯಾವುದೂ ಇಲ್ಲದೆ ಹೆಣದ ಬಣವೆಯ ಮೇಲೆ ಅದೇ ಪರ್ವತವನ್ನ ಏರಿದಂತೆ ಒಂದೊಂದೇ ಹೆಣಗಳನ್ನ ಏರಿ ಹರಿಯುತ್ತಿರುವಂತಹ ರುಧಿರದ ನದಿಯನ್ನ ದಾಟಿಕೊಂಡು ಯಾರೂ ಇಲ್ಲದ ಅನಾಥನಂತೆ ಸಾಗಿ ಹೋಗ್ತಾ ಇದ್ದೀಯಲ್ಲ ದೊರೆ. ಯಾವ ವಾಯಂತ ನಾನು ಹೇಳಲಿಕ್ಕೆ ಸಾಧ್ಯ. ಆದರೆ ನಾನು ಯೋಚಿಸುವುದಿಲ್ಲ ಏನು ಗೌರವೇಶ್ವರ, ಇದಕ್ಕೆಲ್ಲ ಕಾರಣ ನಿನ್ನ ಮಂದಮತಿಯಲ್ಲದೆ ಅಂದು ಸಂಧಾನಕ್ಕೆ ಬಂದಂತಹ ಕೃಷ್ಣ 1000 ಬಾರಿ ನಿನ್ನಲ್ಲಿ ಹೇಳಿದನು, ಪಾಂಡವರಿಗೆ ದಾಯಭಾಗವನ್ನು ಕೊಟ್ಟು ಅವರಿಗೂ ಉಳಿಯಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡು ನೀನೂ ಬದುಕು ಎಂದು ದೈವ ಕೊಟ್ಟಂತಹ ಅದೆಷ್ಟೋ ಅವಕಾಶಗಳನ್ನು ನೀನು ತುಚ್ಛೀಕರಿಸಿ ತಿರಸ್ಕರಿಸಿ ನಾನು ಛಲಕ್ಕಾಗಿಯೇ ಹೋರಾಡುತ್ತೇನೆ. ಅಂದು ನನ್ನನ್ನ ನೀನು ರಾಯಭಾರಕ್ಕಾಗಿ ಕಳಿಸಿಕೊಟ್ಟಾಗಲೂ ನೀನಾಡಿದ ಮಾತು ಅದೇ ಅಲ್ಲ. ಧರಣಿಯಂ ಪಾರ್ಥಿವರ ಸೋತ ಮೇಲರಿಗಳಂ ದುರದಿ ಜಯಿಸುವುದು ಧರ್ಮ. ನ್ಯಾಸರೂಪವಾಗಿ ಇಟ್ಟಂತಹ ಅರ್ಧರಾಜ್ಯವನ್ನು ಅವರು ಪಡೆದುಕೊಳ್ಳಬೇಕು ಅಂತ ಯುದ್ಧ ಮುಖೇನವಾಗಿಯೇ ಪಡೆದುಕೊಳ್ಳಬೇಕು. ಸೂಜಿ ಮನೆಯನ್ನು ಊರುವಷ್ಟು ಸ್ಥಳವನ್ನು ಪಾಂಡವರಿಗೆ ಹಣೆಯ ಬರಹವನ್ನ ವಿಧಿಯ ಲಿಖಿತವನ್ನ ತಪ್ಪಿಸುವುದಕ್ಕೆ ಸಾಕ್ಷಾತ್ ಪರಮೇಶ್ವರನಿಗೂ ಸಾಧ್ಯವಿಲ್ಲ ಎನ್ನುವಂಥದ್ದು ಈ ಗೌರವೇಶ್ವರನ ಬದುಕು ಎನ್ನುವಂಥದ್ದು ಜ್ವಲಂತ ಸಾಕ್ಷಿಯಾಗಿ ನಿಲ್ಲುವೇನೋ ಸಂಜಯ. ಗೌರವೇಶ್ವರ ಸಂಜಯ, ಈ ಹೊತ್ತು ನೀನು ನನ್ನ ಬಳಿಗಾಗಿ ಬಂದೆ ಸಂಜಯ. ಎಲ್ಲವೂ ಸಂಜಯ ಕೇಳು ಎಲ್ಲವೋ ಸಂಜಯ ಕೇಳು ಏನ ಹೇಳಲಿ ನಿನಗೆ ಎಲ್ಲವೋ ಸಂಜಯ ಕೇಳು ಎಲ್ಲವೋ ಸಂಜಯ ಕೇಳು ಏನ ಹೇಳಲಿ ನಿನಗೆ ಏನ ಹೇಳಲಿ ನಿನಗೆ ತಲೆಯ ಕಡಿವೆ ಸಂಜಯ, ಗೌರವೇಶ್ವರ ನಿನ್ನ ಪ್ರಶ್ನೆಗಳು ಅನಂತ. ನಿನ್ನ ಯಾವ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರವೇ ಇಲ್ಲವೋ ಸಂಜಯ. ಒಂದು ಪ್ರಶ್ನೆಗೆ 18 ಉತ್ತರಗಳನ್ನಿಟ್ಟುಕೊಂಡು ಕಾಯುತ್ತಿದ್ದಂತಹ ಗುರುಕುಲ ಭೂಪ ಇನ್ನು ಉತ್ತರವೇ ಇಲ್ಲದೆ ನಿನ್ನ ಪ್ರಶ್ನೆಗಳನ್ನು ಕೇಳುತ್ತಾ ನಿಂತುಕೊಳ್ಳುವಂತಹ ವಿಪರ್ಯಾಸವೋ ಸಂಜಯ. ಆದರೂ ದೊರೆ ಏನು
ಹೇಳ ನಿನಗೆ ಏನು ಹೇಳ ಗೌರವೇಶ್ವರ, ನಿನ್ನ ಒಂದು ಮಾತನ್ನ ಕೇಳಿದಾಗ ಈ ದುಃಖದಲ್ಲೂ ಸಂತೋಷ ನನಗಾದದ್ದು ಏನು ಸಂಜಯ? ಈ ಕೊನೆಯ ಕ್ಷಣದಲ್ಲಾದರೂ ವಿಧಿಯನ್ನ ನಂಬಿದೆಯಲ್ಲ ನೀನು, ಅದಕ್ಕಾಗಿ. ಸಂಜಯ, ಗೌರವೇಶ್ವರ, ಏಕಾಂಗಿಯಾಗಿ ಹೋಗ್ತಾ ಇದ್ದಿ ಎಂಬುದಾಗಿ ಹೇಳ್ತಾ ಇದ್ದೆ. ಏಕಾಂಗಿಯಾಗಿ ಹೋಗುವುದು ಮಾತ್ರವೇ ಅಲ್ಲ, ನೀನೇ ಹೇಳಿದೆಯಲ್ಲ, ಛಲವನ್ನ ಬಿಡದವ ನಾನು. ನೆಲಕ್ಕಾಗಿ ಅಲ್ಲ, ಛಲಕ್ಕಾಗಿ ಬದುಕುವ ಈ ಕೌರವೇಶ್ವರ ಎಂಬುದಾಗಿ. ಸಂಜಯ, ಎಂದಿದ್ದರೂ ಕೂಡ ಪಾಂಡವರ ಬಗೆಗಿನ ಈ ಕೌರವೇಶ್ವರನ ಧೋರಣೆ ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ. ಸಂಜಯ, ಗೌರವೇಶ್ವರ, ನಾಳೆ ಒಂದಾಯಿತು ಅಂತಾದರೆ ಆ ತಲೆ ಕಡಿತಾನೆ. ಸಂಜಯ, ಬರೆದಿಟ್ಟುಕೋ, ತಲೆ ಕಡಿತಾನೆ. ಗೌರವೇಶ್ವರ, ಸಂಜಯ, ನೀನು ಈ ಕ್ಷಣದಲ್ಲಿಯೂ ಸಹ ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡ್ತೇನೆ, ಇರ್ತೇನೆ. ಆದರೆ ಆ ಪಾಂಡವರ ಪಾಳಯದಲ್ಲಿ ನಿನ್ನ 99 ಮಂದಿ ಸಹೋದರರನ್ನು ಮುರಿದು ಮುಕ್ಕಿದಂತಹ ತಮ್ಮಂದಿರನ್ನು ಧರೆಗುರುಳಿಸಿದವ ಆ ಭೀಮ, ಆ ಭೀಮ, ಆ ಭೀಮ. ನೆತ್ತರನ್ನ ಕುಳಿತೇನೆ, ಕರುಳನ್ನ ತಪ್ಪಿಸುತ್ತೇನೆ. ಕೇವಲ ಭೀಮಸೇನ ಮಾತ್ರವಲ್ಲ, ಅಂದು ತ್ರೇತೆಯಲ್ಲಿ ನನ್ನ ಬಹಿಷ್ಠರ ಪ್ರಾಣ ಲಕ್ಷ್ಮಣ ಅಂತ ರಾಮ ಹೇಳಿದ್ದಾನೆ. ಹಾಗೆ ನಿನ್ನ ಬಹಿಷ್ಠರ ಪ್ರಾಣವಾಗಿ ನಿನ್ನ ಜೊತೆಯಲ್ಲಿಯೇ ಸದಾ ಇರತಕ್ಕಂತಹ ಕರ್ಣನನ್ನ ಕೊಂದಂತಹ 3 ಲೋಕದ ಶಿರವನ್ನು ಹೊಡೆದ ಬಿಡುವುದಿಲ್ಲ. ಅವನನ್ನೂ ಕೂಡ ಮುಗಿಸ್ತೇನೆ. ಅವನ ಶರಪ್ರಯೋಗವನ್ನು ಧೂಳಿಪಟ ಬೈತೇನೆ. ಅವನ ಮಂಡೆಯನ್ನು ಹೊಡೆದು ಛೇದಿಸ್ತೇನೆ. ಸಂಜಯ, ಮಿಕ್ಕ ಬಡರೆಲ್ಲರನ್ನು ಮಾಡಿ ಕೊಂದು ರಣಧಾರಣಿಯಲ್ಲಿರುವಂತಹ ಶಾಕಿನಿ, ಢಾಕಿನಿ, ಭೂತ ಪ್ರೇತಗಳಿಗೆ ಔತಣವಾಗಿ ಪ್ರತಿಜ್ಞೆ ನಿನ್ನ ಪ್ರತಿಜ್ಞೆಯನ್ನ ನಾನು ಕೇಳಿದೆ. ಆದರೆ ನನಗಿರುವ ದುಗುಡವನ್ನು ನೀನು ಪರಿಹರಿಸಬೇಕು. ಏನು ಸಂಜಯ? ನಾನು ಇಲ್ಲಿಯವರೆಗೆ ಬರಲಿಕ್ಕೆ ಕಾರಣನಾದಂತಹ ಜಾತಾಂತನಾದಂತಹ ಎಷ್ಟು ಹೊತ್ತಿಗೆ ನನ್ನ ಮಗ ಜಯಸಿರಿಯನ್ನ ಹಿಡಿದು ಎಳೆದು ತಂದಾನು ಎನ್ನುವ ಪರನಿರೀಕ್ಷೆಯಲ್ಲಿ ಇರುವಂತಹ ನಿನ್ನಪ್ಪ ಧೃತರಾಷ್ಟ್ರ ಭೂಪತಿ ಅವರಿಗೆ ಹೇಗೆ ಧೈರ್ಯವನ್ನ ಹೇಳು? ಅಪ್ಪ, ತಂದೆ ಗತಿ ಧೈರ್ಯವನ್ನು ತಂದೆ ಗತಿ ಧೈರ್ಯವನ್ನು
ದಳುವಾದು ಸಿರೈ ನೀನು ಗತಿ ದೈತ್ಯವನು ದಳುವಾದು ಸಿರೈ ನೀನು ಇಂದು ಜನನಿಗೆ ಬಿಡದೆ ಇನಗೆಲ್ಲ ತಿಳಿದು ಇಂದು ಜನನಿಗೆ ಬಿಡದೆ ಇನಗೆಲ್ಲ ತಿಳಿದು ಕರುಣಿಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು ಕರುಣಿಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು ಅರಮನೆಯ ಜನಕ್ಕೆಲ್ಲ ಅರುಕು ಭಾಷೆಯನೋ ಸಂಜಯ ಅರಮನೆಯ ಜನಕ್ಕೆಲ್ಲ ಅರುಕು ಭಾಷೆಯನೋ ಸಂಜಯ, ದೊರೆಯೇ, ನನ್ನ ತಂದೆ ಧೃತರಾಷ್ಟ್ರ ಭೂಪತಿಗಳು ಬಹುಶಃ ಯಾವ ತಂದೆಯೂ ಕೂಡ ತನ್ನ ಮಗನ ಮೇಲೆ ಇಡಬಾರದಂತ ಇಡದೇ ಇರುವಂತಹ ಅತಿಯಾದ ವಿಶ್ವಾಸವನ್ನು ಪಟ್ಟಂತಹ ತಂದೆ ನನ್ನಪ್ಪ ಧೃತರಾಷ್ಟ್ರ ಭೂಪತಿಗಳು. ಸಂಜಯ, ನೀನು ಹೇಳಿದ ಹಾಗೆ ಜಯ ಸಿರಿಯನ್ನ ಈ ಹೊತ್ತು ತರ್ತಾನೆ, ಇನ್ನೊಂದು ಹೊತ್ತು ತರ್ತಾನೆ ಎಂಬುದಾಗಿ ಜಾತಕ ಪಕ್ಷಿಯಂತೆ ನಿನ್ನ ಬರವಿಗಾಗಿ ಕಾಯ್ತಾ ಕುಳಿತಿದ್ದಿರಬಹುದು. ಸಂಜಯ, ದೊರೆಯೇ, ಈ ಹೊತ್ತು ಅಪ್ಪನನ್ನು ಸಮಾಧಾನಪಡಿಸುವಂತಹ ನುಡಿಗಳು ನನ್ನಲ್ಲಿಲ್ಲವ ಸಂಜಯ. ಅಂತಹ ಅಪ್ಪನನ್ನು ಸಂತೈಸುವಂತಹ ಯಾವ ಶಬ್ದಗಳು ನನ್ನ ಪಾಲಿಗೆ ಈ ಹೊತ್ತು ಕೆಲಸಕ್ಕೆ ಬಾರದಂತಾಗಿ ಹೋಗಿದೆ ಸಂಜಯ. ನನ್ನ ತಂದೆಯನ್ನು ನನಗಿಂತ ಹೆಚ್ಚಾಗಿ ನೀನು ಬಲ್ಲವ. 18 ದಿನಗಳ ಗಂಡ ಕಣ್ಣ ಎದುರಿನಲ್ಲಿ ಇರುವಲ್ಲಿಯವರೆಗೂ ಯಾವುದನ್ನು ಬೇಕು ಯಾವುದನ್ನು ಬೇಡ ಎಂಬುದಾಗಿ ಅಪೇಕ್ಷಿಸಿದವಳಲ್ಲವೇ ಅಲ್ಲ. ಒಂದು ದಿನ ಗಂಡನಿಗೆ ತಿರುಗಿ ಮಾತನಾಡಿದವಳಲ್ಲ. ಇಂದು ತನ್ನ ಕಣ್ಣೀರಲ್ಲೇ ಹಸ್ತಿನೆಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಂದಾ ದೀಪವನ್ನು ಹಚ್ಚಿ ತನ್ನ ಗಂಡನಿಗಾಗಿ ಬೇಡಿಕೊಳ್ಳುತ್ತಿದ್ದಾಳೆ. ಸಂಜಯ, ಅವಳಿಗೆ ಹೇಳು ನಿನ್ನ ಗಂಡ ನಾಳೆ ವಿಜಯ ಸಿರಿಯನ್ನು ಮುಡಿಗೇರಿಸಿಕೊಂಡು ಪಾಂಡವರನ್ನು ಕಡಿದು ಮತ್ತೆ ಹಸ್ತಿನೆಯ ಸಿಂಹವಿಷ್ಟರವನ್ನ ಏರಿ ಆಕೆಯನ್ನ ಮಹಾರಾಣಿಯನ್ನಾಗಿಸಿ ಪುರವನ್ನ ಆಳ್ತಾನೆ ಎಂಬುದಾಗಿ ಹೇಳು ಸಂಜಯ. ದೊರೆಯೇ, ಇದುವರೆಗೆ ನೀವು ಆಡಿದ ಮಾತುಗಳೆಲ್ಲ ಬಿದ್ದು ಹೋದರೂ ಸಹ ಈಗ ನೀವು ಆಡಿದ ಮಾತುಗಳ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಎಲ್ಲವನ್ನ ನಾಳೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ, ಇಂದನ್ನ ಉತ್ತರಿಸಬೇಕಲ್ಲ. ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆನೈ ನಾಳೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ ನಿಜ. ನಾಳೆ ಬರಬೇಕು ಅಂತಾದರೆ ಇಂದನ್ನ ಉತ್ತರಿಸಬೇಕು ತಾನೆ. ಅದರ ಬಗ್ಗಾಗಿ ಅರಿವಿದೆ ನನಗೆ, ಅದರ ಬಗ್ಗಾಗಿ ಆಲೋಚಿಸಿದ್ದೇನೆ ಸಂಜಯ. ಇದು ಇಲ್ಲೇ ಸಮೀಪದಲ್ಲಿ ಸರೋವರ ಒಂದಿದೆ, ದ್ವೈಪಾಯನ ಸರೋವರ. ಆ ಸರೋವರದಲ್ಲಿ ಭೀಷ್ಮರು ಹೇಳಿಕೊಟ್ಟಂತಹ ಜಲಸ್ತಂಭನ ವಿದ್ಯೆ
ಅದನ್ನು ಉಪಯೋಗಿಸುವ ಮುಖೇನವಾಗಿ ಅರಿಗಳರಿಯದಂದದಲ್ಲಿ ಮುಳುಗಿರ್ತೇನೆ ಸಂಜಯ. ನಾಳೆ ಬೆಳಗಾದರೆ ಸಂಜಯ ಒಂದನ್ನು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೊಂಡು ಎಲ್ಲವನ್ನು ಕಳೆದುಕೊಂಡು ನಿಂತವ ನಾನು. ಕಳೆದುಕೊಳ್ಳುವುದಕ್ಕೆ ಸುಯೋಧನನಿಗೆ ಏನು ಉಳಿದಿಲ್ಲ ಸಂಜಯ. ಮದೋನ್ಮತ್ತರಾಗಿ ಮೆರೆಯುತ್ತಿರುವಂತಹ ಪಾಂಡವರು ಇಡೀ ನಮ್ಮ 11 ಅಕ್ಷೋಹಿಣಿ ಸೈನ್ಯವನ್ನು ಕೊಂದು ಕಳೆದಂತಹ ಪಾಂಡವರಿಗೆ ನನ್ನನ್ನು ಕೊಲ್ಲುವುದು ಎಷ್ಟು ಹೊತ್ತಿನ ಕೆಲಸವೋ ಸಂಜಯ. ಆದರೆ ಬಿಡ್ಲಿಕ್ಕಿಲ್ಲ. ಪಾಂಡವರು ಕೊಡುವ ಸಾವಾಗಬಾರದು ಸಂಜಯ. ಈ ಕೌರವ ಪಡೆಯುವ ಸಾವಾಗಬೇಕು. ಸಾವನ್ನ ಪಡೆಯುತ್ತೇನೆ ಸಂಜಯ. ಹಸ್ತಿನಾವತಿಯ ಸಮಸ್ತರಿಗೂ ತಿಳಿಸು ಸಂಜಯ. ಸಾಂತ್ವನವನ್ನು ಹೇಳು ಸಂಜಯ. ನನ್ನ ಬಗೆಗಿನ ಧೈರ್ಯವನ್ನಾಡು ಸಂಜಯ. ನಾಳೆಯ ಉದಯಿಸುವಂತಹ ಸೂರ್ಯ ಗುರುಕುಲದ ಹಾಗೆ ಭಾಗ್ಯೋದಯವಾಗಲಿ ಎಂಬ ಆಶೀರ್ವಾದವಾಗಿ ಸಂಜಯ. ಕಡೆಯ ಅಪ್ಪುಗೆ ಆದರವಾಗಬಹುದು ಸಂಜಯ. ಹೋಗಿ ಬಾ ಸಂಜಯ. ಎನಗೆ ಮನವೊಲಿದಿದ್ದ ಗಂಗಾ ತನಯ ಜಲಸ್ತಂಭನ ಸುವಿದ್ಯೆಯ ಸಲಿಸಲಿದು ಸಮಯವೆಂದೆನು ಜನಪದ ಮನದೊಳಗೆ ಯೋಚಿಸಿ ಸನಿಹದಲ್ಲಿಗ ಕೊಳವನೀಕ್ಷಿಸಿ ಜನಪದ ಮನದೊಳಗೆ ಯೋಚಿಸಿ ಸನಿಹದಲ್ಲಿಗ ಕೊಳವನೀಕ್ಷಿಸಿ ಮೈ ಚಾಚಿದನು ಏನೆಂಬೆ ದುರ್ಗತಿಯ ಏನೆಂಬೆ 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 ದುರ್ಗತಿಯ ಫಲೇಶು ಕದಾಚನ ಹೀಗೆ ಬೀಗಿ ನಿಂತಿದ್ದರು. ಎಲ್ಲಿ ಹೋಯಿತು? ಇವರ ಕರ್ಮವನ್ನ ಹೇಳುವವರು ಯಾರು? ಇವರ ಕರ್ಮಕ್ಕೆ ಫಲವನ್ನ ಕೊಡುವವರು ಯಾರು? ಕೇಳುವವರಿಲ್ಲ, ಹೇಳುವವರಿಲ್ಲ. ಅವರು ಆಡಿದ್ದು ಆಟ ಅಂತ ಭಾವಿಸಿದ್ದಾರೆ. ಭೀಷ್ಮಾಚಾರ್ಯರನ್ನ ಕೊಂದಿದ್ದು ನ್ಯಾಯವೇ? ಕರ್ಣನನ್ನ ಕೊಂದಿದ್ದು ನ್ಯಾಯವೇ? ಅಲ್ಲ, ನನ್ನಪ್ಪ ನನ್ನ ತಂದೆ ಯೋಗ ನಿದ್ರೆಯಲ್ಲಿ ಜಾರಿದ ಆ ಕ್ಷಣಕ್ಕೆ ಅವರನ್ನ ಕೊಂದಿದ್ದು ನ್ಯಾಯವೇ? ಇವರನ್ನ ಕೇಳುವವರು ಯಾರು? ಇವರನ್ನ ಕೇಳುವವರು ಯಾರು? ನಾನಿದ್ದೇನಲ್ಲ, ತೋಳಿನಲ್ಲಿ ಬಲ ಇದೆ. ಆದರೆ ಅಪ್ಪಣೆ ಇಲ್ಲ. ಅಪ್ಪಣೆ ಬೇಕು ಅಂತಾದ್ರೆ ಯಾರಲ್ಲಿ? ಕೌರವೇಶ್ವರ.
ಬಂದೆ. ನನ್ನೊಡೆಯ ಎಲ್ಲಿದ್ದಾನೆ? ಕೌರವೇಶ್ವರ ಎಲ್ಲಿದ್ದಾನೆ? ಧೃತರಾಷ್ಟ್ರ ಭೂಪತಿಗೆ ಕಥೆಯನ್ನೇ ಸಾರುವಂತಹ ನೀನು ರಣಕ್ಷೇತ್ರದಲ್ಲಿ ಅಶ್ವತ್ಥಾಮಾಚಾರ್ಯರೇ, ಕೇಳಾದಡಲೆ ಕೇಳಾದಡಲೆ ಕಲಶಜಾತ ಸಂಭವನೆ ಪೇಳಾಲೆ ನವಮಾನ ವಾತೆ ನಿನ್ನೋಡನೆ ದುರದಿತಾನೆ ಗಂಗಿಯಾಗಿ ಕೌರವನು ದುರದಿತಾನೆ ಗಂಗಿಯಾಗಿ ಕೌರವನು ಮರಳಿದನು ಕಣವನ್ನು ಅಳಿದು ಜವದಿ ತಾನೋ ಅಶ್ವತ್ಥಾಮಾಚಾರ್ಯರೇ, ಸಂಜಯಾಚಾರ್ಯ. ಸುಯೋಧನನನ್ನ ಹುಡುಕಿಕೊಂಡು ಇಲ್ಲಿಯವರೆಗಾಗಿ ಬಂದೆ. ಹೌದು, ಧೃತರಾಷ್ಟ್ರ ಭೂಪತಿಗೆ ವಾರ್ತಾ ವಾಚಕನಾಗಿ ಇದ್ದಂತಹ ನಾನು ರಣಧಾರುಣಿಯಲ್ಲಿ ಕಂಡಾಗ ನೀವು ನನ್ನನ್ನು ಪ್ರಶ್ನಿಸ್ತಾ ಇದ್ದೀರಿ ಇಲ್ಲಿ ಏಕೆ ಅಂತ. ನಾನೂ ಸುಯೋಧನನನ್ನ ಕಾಣಲಿಕ್ಕಾಗಿಯೇ ಬಂದಳು. ಆದರೆ ಈ ಕುರುಕ್ಷೇತ್ರ ರಣಭೂಮಿಯಿಂದ ನಮ್ಮೊಡೆಯ ಕೌರವೇಶ್ವರ ಸರಿದು ಹೋದ. ಎಲ್ಲಿ ರಕ್ತ ಸರಿದು ಹೋದ. ಎತ್ತ ಹೋದ? ವೈಶಂಪಾಯನ ಸರೋವರದತ್ತ ಸಾಗಿ ಹೋದದ್ದನ್ನ ನಾನು ನೋಡಿ. ಸಂಜಯ, ನನಗೆ ಬೇಕಾದದ್ದು ಅಪ್ಪಣೆ. ಅವ ಸಿಕ್ಕಿದ ಅಂತಾದ್ರೆ, ಅಪ್ಪಣೆ ಕೊಟ್ಟ ಅಂತಾದ್ರೆ ಏನನ್ನ ಮಾಡ್ತೇನೆ. ಅಶ್ವತ್ಥಾಮಾಚಾರ್ಯರೇ, ಒಂದು ವೇಳೆ ಆ ಪಾಂಡವರು ನನ್ನ ಮುಂದೆ ಸಿಕ್ಕಿದರು ಅಂತ ಸಿಕ್ಕಿದ್ರೆ ಅವರನ್ನ ತುಂಡು ತುಂಡಾಗಿ ಕತ್ತರಿಸಿ ಸೀಳಿ ಸೀಳಿ ಬಿಸುಡುತ್ತೇನೆ. ಇದು ರಣಮಾರಿ ರಣಮಾರಿ ಹಸಿವೆ ಅಂತ ಕೂಗುತ್ತಿದ್ದಾಳೆ. ಅಶ್ವತ್ಥಾಮಾಚಾರ್ಯ, ಸಂಜಯ, ಇದುವರೆಗೂ ನಾನು ಸಾಕಷ್ಟು ಜನರನ್ನ ನೋಡಿಕೊಂಡು ಬಂದವನೇ ಅಲ್ಲ. ಇಚ್ಛಾಮರಣಿಗಳಾದಂತಹ ಭೀಷ್ಮಾಚಾರ್ಯರು ದಿನವೊಂದಕ್ಕೆ 10,000 ಮುಕುಟಮರ್ದದರ ತಲೆಯನ್ನ ಕಡಿದು ಚೆಲ್ತೇನೆ ಅಂತ ಹೇಳಿದ. ಅವರೇನನ್ನ ಶಾಪಾದಪಿ ಶರಾದಪಿ ಏನನ್ನ ಬೇಕಾದರೂ ಸಾಧಿಸಬಲ್ಲಂತಹ ದ್ರೋಣಾಚಾರ್ಯರಿಂದ ಏನಾಯಿತು? ಎಲ್ಲ ಬಲವನ್ನ ಸಾಧಿಸಿದಂತಹ ಕರ್ಣನಿಂದ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೀ ಮಾಡುವ ಮಾತು ಸಹ ಹುಡುಗಾಟಿಕೆ ಅಂತ ನನಗನ್ನಿಸ್ತಾ. ಆದರೂ ಮುಂದತ್ತಿ ಹೊರಟಂತಹ ನಿಮ್ಮನ್ನು ನಾನು ತಡೆಯೋದಿಲ್ಲ. ಏನನ್ನಾದರೂ ಮುಳುಗುತ್ತಿರುವವನಿಗೆ ಹುಲ್ಲು ಕಡ್ಡಿಯೂ ಆಸರೆಯಾಗಬಹುದು. ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ. ಸಂಜಯ, ದ್ರೋಣರು ಭೀಷ್ಮರು ಕರ್ಣರಂತೆ ಇವ ಅಂತ ಮಾಡಿದ್ರ ಅಲ್ಲವೇ ಅಲ್ಲ? ಬೆಂಬಲಕ್ಕೆ ಬರಲೇ
ತೆಗೆಯಿರಿ ಬಿಡಿರಿ. ಆದರೆ ಈಗ ಬಂದಂತಹ ಅಶ್ವತ್ಥಾಮ ಅವ ಏನನ್ನ ಮಾಡ್ತಾನೆ ಅಂತ ಕೇಳಿ ಈವರೆಗೆ ಪಾಂಡವರನ್ನ ಕೊಂದವರಿಲ್ಲ. ಆದರೆ ಪಾಂಡವರ ಪಾಲಿಗೆ ಆ ಕಡೆಯ ದಿಕ್ಕಿನ ಒಡೆಯನಾದಂತಹ ರುದ್ರ ಪ್ರಳಯ ಕಾಲದಲ್ಲಿ ಯಾವ ರೀತಿ ಆರ್ಭಟವನ್ನ ಮಾಡ್ತಾನೆ ಆ ರೀತಿಯ ಆರ್ಭಟವನ್ನ ಮಾಡಿ ಒಬ್ಬೊಬ್ಬರ ಶಿರವನ್ನ ಚೆಂಡಾಡಿ ತೋರಿಸ್ತೇನೆ. ಕೌರವ ಎಲ್ಲಿದ್ದಾನೆ? ವೈಶಂಪಾಯನ ಸರೋವರದತ್ತ ಸಾಗಿ ಸರೋವರದತ್ತ. ಹಾಗಾದ್ರೆ ಅವರನ್ನ ನಂಬಿ ಕೆಟ್ಟಿರಿ. ಬಿಡಿ ಬಿಡಿ. ಆದರೆ ಬಂದಂತಹ ಅಶ್ವತ್ಥಾಮ ಇವ ಏನನ್ನ ಮಾಡ್ತಾನೆ ಅಂತ ಹೇಳ್ತೇನೆ. ಇದೋ ಈ ರಣವಾರಿಗೆ ಪಾಂಡವರನ್ನ ಕೊಚ್ಚಿ ಊಟ ಹಾಕ್ತೇನಂತೆ. ಕೊಡಿ ಅಪ್ಪಣೆಯನ್ನ, ಕೊಡು ಪ್ರಭು ಅಪ್ಪಣೆಯನ್ನ. ಪ್ರಭು ಈಶ್ವರನ್ನು ನಂಬಿದೆ, ಆ ದ್ರೋಣರನ್ನು ನಂಬಿದೆ, ಆ ಕರ್ಣರನ್ನು ನಂಬಿದೆ. ತೆಗೆ 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 ಭೀಷ್ಮೋತ್ತರಿಂದ. ತೆಗೆ ಭೀಷ್ಮನ ತೆಗೆ, ಕರ್ಣನ ತೆಗೆ, ದ್ರೋಣನ ತೆಗೆ. ತೆಗೆ 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 ತೆಗೆ. ತೆಗೆ ತೆಗೆ ಭೀಷ್ಮೋತ್ತರಿಂದ. ಮಿಗಿಲಾಗಿ ಸಂಕರಗಳು, ಮಿಗಿಲಾಗಿ ಸಂಕರಗಳು. ತೆಗೆ ತೆಗೆ ಭೀಷ್ಮೋತ್ತರಿಂದ, ಮಿಗಿಲಾಗಿ ಸಂಕರಗಳು. ತೆಗೆಯಿರಿ ಸ್ವಾಮಿ, ತೆಗೆಯಿರಿ. ಭೀಷ್ಮನನ್ನ ತೆಗೆಯಿರಿ, ದ್ರೋಣನನ್ನ ತೆಗೆಯಿರಿ, ಕರ್ಣನನ್ನ ತೆಗೆಯಿರಿ, ಶಲ್ಯನನ್ನ ತೆಗೆಯಿರಿ. ಬಂದವ ಅಶ್ವತ್ಥಾಮ, ಕೊಡಿ ಅಪ್ಪಣೆಯನ್ನ ಕೊಡಿ. ಅಶ್ವತ್ಥಾಮರೇ, ಪ್ರಭು ನಿಜವಾಗಿಯೂ ನನಗೆ ಉಪಕಾರವನ್ನ ಮಾಡಬೇಕು ಅಂತಾದ್ರೆ ಆ ಆದಷ್ಟು ಬೇಗ ಈ ಸ್ಥಳದಿಂದ ನೀವು ಮನೆಗೆ ಹೋದ್ರೆ ಒಳ್ಳೆಯದು. ಎಂತ ಕಾಲ ಬಂದು ಹೋಯಿತು. ಕೆಲಸ ಮಾಡದ ಕಂಡವರ ಋಣಕ್ಕೆ ಬಿದ್ದಂತಹ ಉಳಿದವರನ್ನ ನಂಬಿ, ಆದರೆ ನಿಜವಾಗಿಯೂ ಕಾರ್ಯೋನ್ಮುಖವಾಗುವಂತಹ ಅಶ್ವತ್ಥಾಮನನ್ನು ನಂಬಲಿಲ್ಲ. ಬಾಲ್ಯದಿಂದಲೂ ಕಲಿತಂತಹ ವಿದ್ಯೆ ಪ್ರಯೋಜನಕ್ಕೆ ಬರದೇ ಹೋಯಿತು. ಈ ಕರ್ಮ ನಮ್ಮ ಪಾಲಿಗೆ ಬೇಕೆ? ಹೋಗಲಿ ಅಂತೆ, ಹೋಗಲಿ. ಅವಕಾಶಕ್ಕಾಗಿ ಕಾಯಬೇಕು, ಇನ್ನೂ ಕಾಯಬೇಕು. ಕಾಯ್ತೇನಂತೆ ನಮ್ಮ ಹಣೆ ಬರಹ. ಅರಸ ಕೇಳವರಿಂದು ಮಾತನಾಡುತ್ತಿರಲತ್ತ, ಅರಸ ಕೇಳವರಿಂದು ಮಾತನಾಡು. ಯಾರು ಗಲಾಟೆ ಮಾಡಬೇಡಿ, ಗಲಾಟೆ ಮಾಡಬೇಡಿ. ಗಲಾಟೆ ಮಾಡಿದ್ರೆ ಅವ ಇಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅವ ಅಂದ್ರೆ ಮತ್ತೆ ಯಾರಲ್ಲ, ಯಾರು? ಅದೇ ಆ ಕುರುಕುಲಾಧೀಶ. ಅವ ಇಲ್ಲಿಂದ ಜಾಗ ಖಾಲಿ ಮಾಡೋದ್ರೊಳಗೆ ನಾವೇ ಇಲ್ಲಿಂದ ಜಾಗ ಖಾಲಿ ಮಾಡಿ ನಮ್ಮ ಒಡೆಯನಾದಂತ ಭೀಮಸೇನ ಮಹಾರಾಜರಿಗೆ ಯಾರೋ ನೀನು? ಹೌದ್ರಿ, ನಾವು ನಾವು ಹೌದ್ರಿ, ನೀವು ಅಂದ್ರೆ ಯಾರು? ಬೇವರ್ ತಕ್ಕೋದವ್ರಿ. ಎಂತದ್ದು? ಬೇವರ್ ತಕ್ಕೋದವ್ರಿ. ದೇಹದ ಸಾಲಕ್ಕೆ ಹೋದವರು. ಹೌದು ಹೌದು. ಏನಾಯ್ತು ವಿಷಯ? ಹೊರದೇವು ಸ್ವಾಮಿ ನಮ್ಮಡೆಯ
ಯಾವ ತಿಂಗಳು? ಈ ವಿದ್ಯಾಭ್ಯಾಸದಲ್ಲೇ ಹೋದ್ರೆ ಆ, ಯಾರಾದ್ರೂ ನಮ್ಮನ್ನು ಪರಿಚಯ ಹಿಡಿದ್ರು ಕಷ್ಟ ಅಂತ ಆಲೋಚನೆ ಮಾಡಿ ಆ, ಈ ವೇಷದಲ್ಲಿ ನೀನು ವೇಷ ಮಾಡಿದ್ಯಾ? ಹೌದ್ರಿ ಹೌದ್ರೆ ಆ, ಅವ್ರು ಹುಡುಕ್ರು ಹೋಗ್ಬೇಕಾದ್ರೆ ಆ, ಯಾವ ವೇಷ ಹೋಗ್ಬೇಕು ಅಂತ ಆಲೋಚನೆ ಮಾಡಿ ಆ. ಈ ಬೇಟೆಗಾರರ ವೇಷದಲ್ಲಿ ಹೋದೆ. ಕಾಡ ಬೇಡರ ವೇಷ. ಹೌದ್ರಿ? ಆ ವೇಷ ಮಾಡಿದ್ಮೇಲೆ ಆ, ಪೂರ್ತಿ ನಮ್ಗೆ ಗೊತ್ತಿಲ್ಲ ಹೋದ್ರು ಆ. ವೇಷಕ್ಕೆ ತಕ್ಕ ಹಾಗೆ ಕೆಲವು ಹೋದ್ರು ಬೇಕಾಗ್ತದೆ ನಮ್ಗೆ. ಕೆಲವುದು ಬೇಕಾಗ್ತದೆ, ಹೌದ್ರಿ? ಆದ್ರೆ ಯಾವುದು ಬೇಕಾಗ್ತದೆ ಅದನ್ನ ಬಿಟ್ಟು ಬೇಡದೇ ಇದ್ದದ್ದನ್ನು ಮಾತ್ರ ಬಳಸಿಕೊಡ್ಬಾರ್ದು. ಇಲ್ಲ ಇಲ್ಲ ಆ, ಅಂದ್ರೆ ಆ. ಹೌದ್ರಿ, ಬೇಟೆಗಾರರು ವೇಷ ಹಾಕಿದ್ಮೇಲೆ ಆ. ಸ್ವಲ್ಪ ಹೋದ್ರು ಬೇಕಲ್ಲ. ಹೌದು 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 ಮತ್ತೆ ಆಯುಧಪ್ಪ ಇದು ಬೇಕು, ಹೌದಪ್ಪ. ಮತ್ತೆ? ಏನೇನು ಮತ್ತೆ ಬೇಕಾಗ್ತದೆ? ಬಲ ಉರಿಬೇಕು. ಯಾವ್ಯಾವ್ದೆಲ್ಲ ಬೇಕಾಗ್ತದೆ, ಏನೇನು ಬೇಕಾಗ್ತದೆ ಅದ್ರ ಗೊತ್ತುಂಟಾ? ಹೌದಲ್ರಿ? ಏನೇನು? ಆಯುಧಪ್ಪ ಅಂದ್ರೆ ಆ. ಅಂದ್ರೆ ಆ. ಕತ್ತಿ ಕಡಗ ಈಟಿ ಕಟಾರಿ ದುರ್ಗೆ ಸಪ್ಳ ಜಲ್ಯ ಶಕ್ತಿ ಮುಸಲ ಮುಸುರ ಬಿಲ್ಲು ಬಾಗುಂಡಿ ಮಾರಿ. ಅದೆಂತದ್ದು? ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು. ಹುಚ್ಕಪ್ಪಣ ಹಾ, ಅದೇ ಎಂತದ್ದು? ಹೌದ್ರೆ ಹಾ. ಅದು ಹುಚ್ಕಪ್ಪಣ ಅಂದ್ರೆ ಮತ್ತೇನಲ್ರಿ, ಆ. ಅದೊಂದು ಅಚ್ಚಿ ಕಬ್ಬಣದಿಂದ ಮಾಡಿದ್ದು ಒಂದು ಹುಚ್ಕಪ್ಪಣ ಅಂದ್ರಿ. ಅಂದ್ರ ಅಚ್ಚ ಕಬ್ಬಣ ದಾಯವಾದಿಗಳ ಅದೇ 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 ನೀನು ನಾನು ಇದ್ದ ಹಾಗೆ. ಅದು ನಾವು ಅಚ್ಚ ಕಬ್ಬಣ ಹುಚ್ಚು ಕಬ್ಬಣ. ಅಡ್ಡೆ ಅಡ್ಡೆ ಹೌದ್ರೆ ನಂತರ ಮತ್ತೆ ಆ. ಬಲೆಗಳು ಬಲೆ ಬಲೆಗಳು ಯಾವ್ಯಾವ ಬಲೆಯ? ಹಾಕ್ ಬಲೆ, ಬೀಟ್ ಬಲೆ, ನೂಕ್ ಬಲೆ, ಎಳಿ ಬಲೆ, ತೆಗಿ ಬಲೆ, ಬರಿ ಬಲೆ, ಸಣ್ಣ ಕಣ್ಣಿನ ಬಲೆ, ಕಿವಿಲಿ ಬಲೆ, ಬಕ್ಕಿ ಮುಡ್ತಿ ಬಲೆ, ಕಾಟ್ ಬಲೆ, ಬಟ್ ಬಲೆ, ಜೂಪ್ ಬಲೆ, ಚಪ್ರ ಬಲೆ, ಉದ್ದ ಬಲೆ, ಚಂಡ್ ಬಲೆ, ಜೋಲ್ ಬಲೆ. ಅದೆಲ್ಲ ಎಂತದಕ್ಕ? ಹೌದ್ರಿ, ಹೇಳುವಾಗ ತಪ್ಪಿಲ್ಲ ಅಂತ. ತಪ್ಪು ನನಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನನಗೆ ಇಷ್ಟೆಲ್ಲ ಗೊತ್ತಿಲ್ಲ. ಹಾ, ತಪ್ಪಲಿಲ್ಲ. ತಪ್ಪಲಿಲ್ಲ. ಯಾವ್ದಾದ್ರು ಬಿಟ್ಟಿಯಾ? ಇಲ್ಲ ಇಲ್ಲಪ್ಪ, ಇವೆಲ್ಲ ಬಲಿಗ್ರಿ. ಆ, ಮತ್ತೆ ಆ. ಇಷ್ಟೆಲ್ಲ ಆದ್ಮೇಲೆ ಆಯುಧ ಪಾಯ್ದ ಆಯ್ತು, ಸಾಕಾಗ್ಲಿಕ್ಕಿಲ್ಲ. ಬಲೆ ಉರಿ ಆಯ್ತು, ಆ. ಮತ್ತೆ ಕುಂಡಿ ಕೊಟ್ಬೇಕಲ್ರಿ. ಹಾ, ಅದೊಂದು ಬೇಕಲ್ಲ. ಹೌದಲ್ರಿ? ಯಾವ್ಯಾವ? ಅದಕ್ಕಾಗಿ ಹಂಡ ಉಂಡ ಕೆಂಚಾಯಿ ಕರ್ನಾಯಿ ಬಾಲ್ಮೊಟ್ಟ ಮೊಟ್ಮಲ ಅದೇ ಅದೆಂತದ್ದು ಹೇಳ್ದಿಲ್ಲ? ಬಾಲ್ ಮೊಟ್ಟ ಮೋಟ್ ಬಾಲ ಸಿಗುಳ್ದಂದು. ಅದೇ ಯಾವ್ದು? ಹೌದ್ರೆ ಬಾಲ್ ಮೋಟ ಮೋಟ್ ಬಾಲ ಸಿಗುಳ್ದಂದು ಇದು ಯಾವ್ದು? ಜಾತಿ ಒಂದೇ ಅಲ್ಲ, ಅದು ಇದ್ರ ಉಪ್ಪಿನ ಕುದುರೆಗಿಂತ ಮೊದಲು ಬಂತಲ್ಲ, ಅದು ಯಾವ್ದು? ಸಿಗುಳ್ದಂಗೆ. ಅದೇ ಅಲ್ಲ ವಿಶೇಷ. ಹೌದ್ರೆ ಅದು ನೋಡ್ಲಿಕ್ಕೆ ಅದ್ರ ಮೈ ಮೇಲೆ ಒಂದು ರೊಡಿಯೂ ಇಲ್ರಿ, ಬರೀ ಗೋಳ್ ಮೈ. ಹಾಗೆ ಹೌದ್ರಿ, ಅದಕ್ಕೆ ಇದೇ ಇಟ್ಟ ಹೆಸರ? ನಾವು ನಮ್ದೇ ನಾಯಿಗಳು. ಒಂದು ಸಂತಾನಾಭಿವೃದ್ಧಿ ನಿಮ್ಮನೆಯಲ್ಲೇ ಆಗಿದ್ದ? ನಮ್ಮಲ್ಲೇ ಆಗಿತ್ತು, ನಮ್ಮಲ್ಲೇ ಮುಂದೆ ಹೌದ್ರಿ, ಇವೆಲ್ಲ ನಾಯಿಗಳು. ಆ. ಇನ್ನು ಹೊರಲಿಕ್ಕೆ ಜನ ಬೇಕಲ್ಲ. ಹೌದು. ಅದಕ್ಕಾಗಿ ಹಣ್ಣಾಯ್ಕ, ಹುಣ್ಣಾಯ್ಕ, ಕೆಂಚಾಯ್ಕ, ಬಣ್ಣಾಯ್ಕ, ಲಕ್ಕ ತಮ್ಮ, ಕಟ್ಟೆ ಬರ್ಮ ಯಾರು ಕಾಣಿಸ್ತಾ ಇಲ್ವಲ್ಲ? ಎಲ್ಲ ಆ ಕಡೆ ಇದ್ದಾರ್ರಿ. ಕಡಿತಿದ್ದಾರಾ? ಹೌದ್ರಿ. ಹಾ, ಹಾ. ಒಮ್ಮೆಲ್ಲ ಒಟ್ಟು ಮಾಡಿ ಆ. ಹೊಲಕ್ಕೆ ಹೋಗಿ ಆ. ಊಟ ಹಾಕಿ ಆ. ಹೊಲೆ ಬೀಸಿ ಆ. ಹೊಲ ಮಿಕ್ಕ ಹೊಂದಿ ಕಾಡ್ಕೊಡೆ. ಇಳಿದೆವು ಕಳೆಯೇ ಬೇಸರಿಗೆ ನೀರಾಟ ಗಿಳಿದೆವು ಕಳೆಯೇ ಬೇಸರಿಗೆ ಸಲಾಮುಡೆಯ ಬರದಿದ್ದೆ ಸ್ವಾಮಿ ಒಡೆಯ. ಹೌದ್ರಿ, ಆ. ಅಲ್ಲಿ ನಮ್ಮ ಹೊಡ್ತ ಹೇಗೆ ಹಾಗೆ ಕಡುದ್ರ ಕಡ್ತ ಹಾ. ಈಟಿ ಇರ್ತ ಹಾ. ಹೊತ್ತಿ ಸುರ್ತ ಆ ದುಂಡ ಹೊಡ್ತ ಪೆಟ್ಟು ಒಂದು ದುಂಡ ಯಾರಿಗೋ? ಪಿರಾಣಿಗೆ ಹಾ, 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 ಹಾ. ಒಂದೇ ಪೆಟ್ಟು. ಹಾ. ಹೌದ್ರೆ ಹಾ. ತಮಗೆ ಬಹಳ ಅಪೇಕ್ಷೆ ಐತೆ ಹೇಳಿ ಹಾ. ಬೇಕಾದ ಮಾಂಸ ತಗೊಂಡ್ಬಂದಿದ್ದೇವ್ರಿ ಇವತ್ತು. ಅಂದ್ರ ನಮ್ಗೆ ಇಷ್ಟ ಅಂತ ಹೇಳಿ ಹಾ. ಒಳ್ಳೊಳ್ಳೆ ಬರ್ಕಂತ ತಲಿ ಬೇಕ ಮುಗ್ರಿ ಬಡ್ಡಿ ಬೇಕು. ನಾನು ಹೇಳಿದ್ದೇನು, ಅಲ್ಲಿಯವರೆಗೆ ಹೋಗಿ ಬೇಟೆಯಾಡಿ ನನಗ ಮಾಂಸ ತರಲಿಕ್ಕೆ ಹೋದಟೇನೋ. ಹೌದ್ರಿ, ಹೇಳಿದ್ರಿ ತಲೆ ತರಬೇಕಂತ ಹೇಳಿ. ತಲೆ ತರಬೇಕು ಅಂತ ಹೇಳಿದ್ದು. ನಾವು ಪ್ರಾಣಿಯ ತಲೆ ಅಲ್ಲ. ಯಾರ ತಲೆ ಎನ್ನುವುದು ನಿಮ್ಮ ತಲೆಗೆ ಹೋಯ್ತಾ? ಹೌದ್ರೆ ಹಾ. ನಾನು ಹೇಳುದು ಅವನ್ ಸುದ್ದಿ. ಏನ
ಮಾನವನ ಸುದ್ದಿ. ಹೌದ್ರಿ, ಇದೆಲ್ಲ ಬರೀ ಪೀಠಿಕೆ. ಪೀಠಿಕೆಯ ಹೌದ್ರಿ. ಪುಣ್ಯಾತ್ಮ, ನಿನ್ನ ಪೀಠಿಕೆ ಎಷ್ಟು ದೊಡ್ಡ ಆದ್ರೆ ನಿನ್ನ ವಿಷಯ ಎಷ್ಟಿರ್ಬಹುದು? ವಿಷಯ ಬಹಳ ಇಲ್ರಿ. ಬಾಳೆಲ್ವಾ? ಬಾಳೆಲ್ವಾ? ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ಒಳ್ಳೆ ವೇಷ ಮಾಡಿ. ಪೀಠಿಕೆ ದೊಡ್ಡ ವಿಷಯ ಸಣ್ಣ. ಹೌದ್ರೆ ನಾವು ಹೇಳಿದ್ವಲ್ಲ, ಬೇಟೆ ಆಡಿ ಆ ನಂತರ ನಮಗೆ ಆಯಾಸ ಆಯ್ತ್ರಿ. ಆಯಾಸ ಆದ್ಮೇಲೆ ಒಂದು ಕಡೆ ಹೋಗಿ ಕೂತ್ಕೊಂಡು ಕೂಡಲೇ ನಮ್ಗೆ ನೀರಡಿಕೆ ಶುರುವಾಯ್ತ್ರಿ. ನೀರಡಿಕೆ ಅದ್ಯಾವ್ದು ಅದು? ನೀರಡಿಕೆ ಅನ್ರಿ. ಆಯಾಸ, ಬಾಯಾರಿಕೆ. ಅದೇ ಅದೇ. ಆಮೇಲೆ ನಮ್ಮ ಬಜ್ಜಿ ಬರ್ಮ ಒಂದ್ ಮರ ಹತ್ತು ನೋಡ್ಕಂಡ್ರಿ ನೀರ್ ಆಡ್ಸಕ್ಕೆ. ಮರ ಹತ್ತಿದ್ರೆ ನೀರ್ ಸಿಗ್ತದೇನ? ಸಿಗೋದಿಲ್ರಿ, ಯಾವ ಕಡೆ ಐತೆ ಅಂತ ಹುಡ್ಕ್ಬೇಕಲ್ರಿ. ಅದು ಹೇಗ? ಅಲ್ಲ, ಮರ ಹತ್ತಿದ್ರೆ ಯಾವ ಕಡೆ ಅವರು ಹೊಳೆ ಪಳೆ ಸಿಗ್ತಾವಲ್ರಿ. ದೂರದಲ್ಲಿ ಎಲ್ಲಿಯಾದ್ರೂ ಇದ್ರೆ ಗೋಚರಕ್ಕೆ ಬರ್ತದೆ ಅಂತ ಮರ ಏರಿದ. ಆಮೇಲೆ ನಾವು ಆ ಕಡೆ ದಕ್ಷಿಣ ದಿಕ್ಕಾಗ ಹೋದ್ರಿ. ಇಲ್ಲಿಂದ ದಕ್ಷಿಣ ದಿಕ್ಕಾಗ ಹೋದ. ಆ ಕಡೆಗೆ ಮತ್ತೆ ಹೊಳೆ ಕಾಣ್ಬೇಕನ್ರಿ ನಮ್ಗೆ. ಯಾವ್ದಾದ್ರು? ಅದೇ ದಯ್ಯಪ್ಪ ಸರೋವರ ಅಂದ್ರೆ. ಯಾವ್ದದು? ದಯ್ಯಪ್ಪ ಸರೋವರ. ಹಾಗಲ್ಲವೋ, ದ್ವೈಪಾಯನ ಸರೋವರ. ದ್ವೈಪಾಯನ ಸರೋವರ. ಹೌದ್ರಿ. ತಡ ಮಾಡ್ಲಿಲ್ಲ, ನಾವೆಲ್ಲ ಸೀದಾ ಅಲ್ಲಿಗೆ ಹೋಯ್ತ್ರಿ. ನೀರ ಕಂಡ ಕೂಡ್ಲೆ ತಡ ಮಾಡ್ಲಿಲ್ಲ, ಕಾಲು ಕುಡ್ದು ನೀರು ತೊಳೆದು. ಎಂತದ್ದ? ಹಾಲು ತೊಳೆದು ನೀರು ಕುಡಿಯುವುದ ಪುಣ್ಯ? ಸ್ವಲ್ಪ ಹಿಂದ್ ಮುಂದೆ ಆಯ್ತ್ರಿ. ಹೌದು ಹೌದು ಹೌದು, ಕೆಲವು ಬಾರಿ ಹಿಂದೆ ಮುಂದೆ ಆಗುವ. ಕಾಲು ತೊಳೆದು ನೀರು ಕುಡಿದು. ನೀರು ಕಂಡ ತಕ್ಷಣ ಹಿಂದೆ ಮುಂದೆ ಆಯ್ತು. ಮುಂದೆ ನೀರು ಕುಡಿದು ಕೂಡಲೇ ಆ ಕೆರೆ ದಡ್ಡಾಗೈತಲ್ರಿ, ಅಲ್ಲಿ ಒಳ್ಳೆ ತಂಗಾಳಿ ಬೀಸ್ತಾ ಇತ್ರಿ. ಹೌದು, ಒಳ್ಳೆ ಅಂತ ಹೊಳೆ ದ್ವೈಪಾಯನ ಸರೋವರ. ಮತ್ತೆ ನೀನದ್ರ ಹೆಸರು ಹೇಳುವುದು ಬೇಡ. ಅದ್ರ ದಡದ ಮೇಲೆ ಒಳ್ಳೆ ತಂಗಾಳಿ ಬೀಸ್ತಾ ಐತೆ. ಅದು ಯಾರೋ ಮಂದ ಮಾರುತ. ತಡ ಮಾಡ್ಲಿಲ್ಲ, ನಮ್ಗೆ ಆಯಾಸ ಆಗಿತ್ತಲ್ಲ, ಊಟದ ಅಲ್ಲೇ ಹಾಕಿ ಅಲ್ಲೇ ನಿದ್ದೆ ಮಾಡಿಬಿಟ್ರು. ಅಲ್ಲೇ ನಿದ್ದೆ ಮಾಡಿ ಅಲ್ಲಿ ನಿದ್ದೆ ಮಾಡಿ ಇಷ್ಟು ಕತೆ ಹೇಳಲಿಕ್ಕೆ ಇಲ್ಲಿವರೆಗೆ ಬಂದ್ರ? ನಿಮ್ಮನ್ನು ಉಳಿಸ್ಬೇಕ ನಾನು? ಅವಂದ್ರ ನಾವು ನಿದ್ದೆ ಮಾಡ್ಬೇಕಂತ ಮಲಗಿತ್ತಲ್ರಿ. ಅಲ್ಲ, ಮಲಗಿದ್ರೆ ನಿದ್ದೆ ಬರ್ತದೆ, ಅದೇ ನಾವು ಎಲ್ಲರಿಗೂ ಅದೇ ಆಗುವುದು. ಹೌದ್ರಿ, ನಿದ್ದೆ ತಾನಾಗೆ ಬಂದ್ಬಿಟ್ಟು. ಆದ್ರೆ ಒಂದಲ್ರಿ, ಏನು ಈ ನನಗ್ ಮಾತ್ರ, ನಮ್ಮವ್ರಿಗೆ ಅದು ಯಾರಿಗೂ ಇಲ್ಲ. ಈ ಮಲಗಿ ನಿದ್ದೆ ಮಾಡುವ ಪೂರ್ವದಲ್ಲಿ ಏನಾದ್ರೂ ಆಲೋಚನೆ ಮಾಡೋದಲ್ರಿ. ಏನ್ ಆಲೋಚನೆ? ಅದು ಏನಾದ್ರೂ ಆಲೋಚನೆ ಬಂದೆ ಪಕ್ಕನ ಮಳೆ ಹತ್ತದಿಲ್ರಿ, ನಿದ್ದೆ ಹತ್ತದ್ರಿ. ಹೀಗೆ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಎಲ್ಲ ಆ ಕೆರೆ ದಡದಾಗ ನಾವು ಇಲ್ಲಿ ಬಂದಿದ್ವ. ಕೆರೆ ದಡದ ಆಚೆ ಯಾವುದು ಕಾಡು ಪ್ರಾಣಿಗಳ ಶಬ್ದ ಇರಬಹುದು ಅಂತ ಆಲೋಚನೆ ಮಾಡಿದ್ದು. ಹಂಗೆ ಎಂತದ್ದ? ಅದು ಎಂತದಂತ ನೋಡುವಾಗ ನಾನು ಇದ್ದಲ್ಲಿಂದ ಹಾಗೆ 4 ಹೆಜ್ಜೆ ಮುಂದೆ ಹೋದಾಡ್ರಿ. ಕೆಲವೊಮ್ಮೆ ನಮ್ಗೆ ಹೀಗೆ ಆಗೋದ್ರಿ. ಕಾಲು ನೋಡುವುದಿಲ್ಲ, ಮೇಲ್ ನೋಡುವುದಿಲ್ಲ. ಭಾವನ್ ಹಿಡಿದು ಮಾತಾಡ್ಬೇಕಂದ್ರಿ. ಎಂತದ್ದ? ಭಾವನ್ ಹಿಡಿದು. ಅವ ಯಾರವ? ಅಕ್ಕನ ಗಂಡ ಭಾವಲ್ರಿ, ಒಳಗಿಂದ ಬರುವ ಭಾವನೆಗಳು. ನಿನಗೊಂದು ಉಂಟು. ಆ ನಿದ್ದೆ ಗಂಡಿನಲ್ಲಿ ಮುಂದೆ ನೀನು ಇಲ್ಲಿ ಮುಂದೆ ಹೋಗ್ಬೇಡ. ಆ ನಿದ್ದೆ ಗುಂಡಿನಲ್ಲಿ ನೋಡುವಾಗ ಕೆರೆ ದಡದ ಆ ಕಡೆಯಲ್ಲಿ 3 ಜನವಾ? ಯಾರವರು? 3 ಜನ ಆಚಾರ್ಯ. ಯಾವ 3 ಜನ ಆಚಾರ್ಯ ಎಲ್ಲೂ ಕೆಲಸ ಇಲ್ಲದೆ ಕೆರೆ ಹಾರ್ಲಿಕ್ಕೆ ಬಂದು ಕುಳಿತಿದ್ದಾರೆ. ಅವ್ರಲ್ರಿ, ಅವರು ಯಾರ? ಯಾರ? ಕೃತವರ್ಮ ಕೃಪರುಗಳ ಕೂಟ. ಕೃತವರ್ಮ ಕೃಪರುಗಳ ಕೂಟ. ಜೊತೆಯೊಳ ಅಶ್ವತ್ಥಾಮ ಮಾಡಿ, ಜೊತೆಯೊಳ ಅಶ್ವತ್ಥಾಮ ಮಾಡಿ 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 ಕುತು 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 ಕುತಂತ ಮಾತನಾಡ್ತಾರೆ.
ಕಣ್ಣಲ್ಲಿ ಆ ಕಡೆ 3 ಜನ. ಆ, ಸ್ವಲ್ಪ ಅವರು ಪರಿಚಯ ಇದೆ ನಾವು ಹೇಗೆ ಯಾರು ಏನು ಎತ್ತ ಅಂತ ನಾವು ದೂರದಿಂದ ಯಾರು ಅಂತ ಲೆಕ್ಕ ಹಾಕಿದ್ದೇನೆ. ಆ, ಒಬ್ಬವ ಅವ ಕುರು ಯಾರದು ಅದು ಎಂತದ್ದ ಅದು ಅದಲ್ರಿ ಕೃತಕರ್ಮ. ಎಂತದ್ದ ಕೃತಕರ್ಮ ಯಾವ ಕರ್ಮ ಹೌದ್ರಿ. ಪ್ರಾರಬ್ಧ ಕರ್ಮ ಅಲ್ಲ ಕೃತಕ ಕರ್ಮ ಅದು ಆ, ಅದಲ್ರಿ ಆ. ಅವ್ರ ಆಚಾರ ಅವ್ರೆ ಆ, ಮತ್ತೊಬ್ಬ ಕುಬ್ಬಯ್ಯ ಆಚಾರಿ. ನಿಮ್ಮ ನೆಂಟನೇ ಕುಬ್ಬಯ್ಯ ಆಚಾರ್ರಿ ಕೃಪಾಚಾರ್ಯ ಅವ್ರೆ ಹಾ ಮತ್ತೊಬ್ಬ ಮಾಣಿ. ಯಾರವ ಅವ್ರು ದತ್ ಮಾಣಿ ಅಂದ್ರೆ ಎಷ್ಟು 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 ಚಿಕ್ಕವಿರುವಾಗ ಹೋಗಿರ್ಬೋದು. ಅಲ್ರಿ ಹಾ. ಈ ಧೋನಿ ಆಚಾರ್ಯರ ಮಗ ದ್ರೋಣಾಚಾರ್ಯರ ಮಗ ಅವ್ರು ದತ್ ಮಾಣಿ. ಅಶ್ವತ್ಥಾಮಾಚಾರ್ಯರು ಅವ್ರೆ ಅವರು 3 ಜನ ಅಲ್ಲಿದ್ರು. ಏನು ಹೌದ್ರೆ ಒಳ್ಳೆ ಇದ್ರೆ ಹಾ, ಆ 3 ಜನ ಒಟ್ಟಿಗೆ ಮಾತಾಡ್ತಾರೆ. ಅವ್ರವ್ರೊಳಗೆಯ ಅವ್ರವ್ರೊಳಗೂ ಅಲ್ಲ ತಮ್ಮ ಮಳಗೂ ಅಲ್ಲ. ಮತ್ತಿನ್ನು ಯಾರು ಹೌದ್ರಿ ಅದು ನನ್ಗಾಗ್ತದೆ. ನಿನ್ನೊಟ್ಟಿಗ ಅದು ಅಲ್ಲ 3 ಜನ ಒಟ್ಟೊಟ್ಟಿಗೆ ಮಾತಾಡ್ತಾರೆ. ಅವ್ರವ್ರೊಳಗೂ ಅಲ್ಲ ತಮ್ಮ ಮಳಗೂ ಅಲ್ಲ. ಮತ್ತಿನ್ನು ಯಾರ ಜೊತೆಗ ತಡ ಮಾಡಿದ್ರೆ ಆ, ಆಮೇಲೆ ಅವ್ರ ಕಣ್ಣು ನೋಡಿದೆ ಹಾ, ಇಲ್ಲಿಂದಾನೆ ನೋಡಿದ್ಯಾ ನೋಡಿದೆ ಅವರು ಇಲ್ಲಿಂದ ಕೊಂಡು ಆ 3 ಜನರ ಕಣ್ಣು ಹಾ, ನೀರೊಳಗೆ ಹೋಯ್ತಾ ಹೋಯ್ತು. ಬದುಕಿಗಿದ್ದ ಭಾಗ್ಯ ಒಂದು ನೀರಿಗೆ ಹೋಯ್ತು. ಅದಲ್ರಿ ಹಾ, 3 ಜನರ ಕಣ್ಣು ಯಾಕಂದ್ರೆ ನೋಟ ದೃಷ್ಟಿ ಕಣ್ಣು ದೃಷ್ಟಿ ನೀರೊಳಗೆ. ಹಾ, ಆ 3 ಜನರ ಕಣ್ಣಿನ ಇದು ನೀರೊಳಗೆ ದೃಷ್ಟಿ. ತಡ ಮಾಡಲಿಲ್ಲ ನಾನು ಕಣ್ಣಿಗೆ ನೀರು ಹಾಕಿ. ನೀನು ಕಣ್ಣಿಗೆ ನೀರು ಹಾಕ್ತೀಯ? ಆ, ಅದಲ್ರಿ ಅದೇ ಕಣ್ಣು ನಿನ್ನ ದೃಷ್ಟಿಯನ್ನು ನೀರಿಗೆ ಇಳಿಸಿದೆ. ಹಾ, ಅಲ್ಲಿ ಆ ಮಾಡಿ ಹೊಟ್ಟ ಎಂತದ್ದ ಅದೇ ಅವನತ್ ಮಾಡಿ ಹೊಟ್ಟ ಏನು ಯಾವ ಹೇಳ್ತಾನೆ ಕೇಳಬಾರ್ದು. ಏನು ಏನು ಹೇಳ್ಬಾರ್ದು. ತೆಗೆ ತೆಗೆ ಹಾ. ತೆಗೆ ಕಣ್ಣನ್ನ ತೆಗೆ ಹಾ. ದ್ರೋಣನ ತೆಗೆ ಹಾ. ಅಪ್ಪಣೆ ಕೊಟ್ಟೆ ಅಂತ ಆದ್ರೆ ಪಂಚ ಪಾಂಡವರ ಪ್ರಾಣ ತೆಗಿತಾನೆ. ಯಾರ ಅಶ್ವತ್ಥಾಮ. ಹೌದ್ರಿ ಹೌದ್ರಿ ನೀನು ಅವನ ಅನುಕರಣೆ ಮಾಡುವುದಿಲ್ಲ. ಅದೇ ಕೆಲವೊಮ್ಮೆ ಹೀಗೆ ಹೇಳುದು ಹಾ, ಹಾ, ಹೌದ್ರೆ ಹಾ, ಯಾವನ ಹಾರ್ತವೆ ಹಾ, ಆ ಆಚೆ ದಡ್ದಾಗ ಅವನು ಹಾರ್ತಾವ್ ನೋಡಿದ್ರೆ ಹಾ. ಆ ಕೆರೆ ದಡದ ಮಣ್ಣೆಲ್ಲ ಇರ್ತಕ್ಕೆ ಮತ್ತೆ ಕ್ಯಾರಿಗೆ ಈ ವರ್ಷಕ್ಕೆ ಅದ್ರ ಕತೆ ಮುಗಿತು. ಮುಗೀತು. ಹೋಗ್ಲಿ ಬಿಡು. ಹೊಡೆದು ಹೋಗ್ಬಿದೆ ಅದು. ಹಾ, ಹಾ, ಒಟ್ಟು ಬರ್ತಾವನು ಹಾ, ಅವ ಹೇಳುದಿದೆ ಹಾ, ನೀವು ಹೆದರ್ಬೇಡ ಮೇಲ್ ಬಾ ಮೇಲ್ ಹಾ, ಎಲ್ಲ ಇವನ ಹಾ. ಮತ್ತೆ ಆ ಕಡೆ ಮತ್ತೆ ನೀರಿನ ಕಡೆ ನೋಡ್ದೆ ನಾನು. ನೋಡು. ನೀರಿನ ಕಡೆ ನೋಡಿದ ಕೂಡಲೇ ಹಾ. ನೀರಿನಲ್ಲಿ ಯಾವುದೋ ಜಲಚರಗಳ ಶಬ್ದ ಹಾಗಿರ್ಬೇಕು. ಹೌದಲ್ರಿ. ಹಾ, ಆಮೇಲೆ ಹಾ, ಬಿಸಿ ಬಿಸಿ ಮಾತು. ಬಿಸಿ ಬಿಸಿ ಮಾತು. ಹೌದ್ರಿ ನೀರು ನೀರು ಒಳಗಿಂದ ಬಿಸಿ ಮಾತು. ಹೌದೌದು ಯಾವುದಾದೋ ಗುಳ್ಳೆ ಜೊತೆಗೆ ಬಿಸಿ ಬಿಸಿ ಮಾತು. ಯಾವುದಾದೋ ನೀನು ನಮಗೆ ಉಪಕಾರ ಮಾಡ್ತೀಯೋ ಹಾ. ನೀನು ನಮಗೆ ಉಪಕಾರ ಮಾಡುವುದೇ ಹೌದಾಗಿದ್ರೆ ಯಾರೋ ಅಲ್ರಿ ಒಳ್ಳೆ ಹಾ, 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 ನೀನು ನಮಗೆ ದಯವಿಟ್ಟು ಉಪಕಾರ ಮಾಡುವುದೇ ಹೌದಾದ್ರೆ ಹಾ. ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು ಕರ್ಕರೆ ಮಾಡ್ಬೇಡ. ನಾನು ಇಲ್ಲಿಂದ ಸ್ಥಳ ಬಿಟ್ಟು ನೀನೇನು ಮಾಡುವುದು? ನೀರೊಳಗಿದ್ದದ್ದ ನೀನು ನಮ್ಗೆ ಉಪಕಾರ ಮಾಡುವುದೇ ಹೌದಾದ್ರೆ ಹಾ. ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಹಾ. ಈ ವಿಷಯ ಹಾ. ಭೀಮನಿಗೂ ಅಥವಾ ಭೀಮನ ಕೊನೆ ಬೇಕ್ ಹೊರ ಹೋಗಿದ್ದು. ನಿನ್ನೊಂದು ಪಂಚ ಮಾಡ್ತಾರೆ ಎಲ್ಲ ಅದು ಗೊತ್ತ. ಭೀಮನ ಕೊನೆ ಅವರಿಗೆ ಗೊತ್ತಾದ್ರೂ ಒಳ್ಳೇದಾಗುದಿಲ್ಲ ಅಂತ ಅವ್ರಿಗೆ ಹೇಳ್ತಿ ಜಾಗ ಖಾಲಿ ಮಾಡಿ ಆಚಾರ್ಯರಿಗಲ್ಲ. ಅಂದ್ರೆ ಮತ್ತೆ ಕಿವಿ ಕೊಟ್ಟು ಕೇಳುವಾಗ ಅದು ಮತ್ತೆ ಯಾರ ಸ್ವರ ಅಲ್ಲ, ನಿಮ್ಮ ಬದ್ಧ ವೈರಿಯಾದ
ದುಃಖದ ವಾರ್ತೆ ನನ್ನ ಪಾಲಿಗೆ. ಹೌದನ್ರಿ. ಇಷ್ಟು ದಿವಸ ಸುತ್ತಿದ್ದ ನನ್ನ ಧರ್ಮ ಶತ್ರು ಸುಯೋಧನ ಅಡಗಿದ್ದಾನೆ. ಹೌದಾ? ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ. ಇದು ನನ್ನ ಮುದ್ರೆಯುಂಗರ ಮುತ್ತಿನೇ ಕಾವಲಿಯನ್ನು ಕೊಡ್ತಾ ಇದ್ದೇನೆ. ಭೀಮನ ಆಪ್ತರು ನೀವು. ಯಾವ ಸಂದರ್ಭದಲ್ಲಿ ಬೇಕಾದರೂ ನನ್ನ ಭಜನೆ ಕೇಳ್ತೀನಿ. ಯೋಚನೆ ಮಾಡಬೇಡ. ಮುತ್ತಿನೇ ಕಾವಲಿ ಮುದ್ರೆಯುಂಗುರ. ಮುತ್ತಿನೇ ಕಾವಳಿ ಹರ ಅನ್ರಿ. ಹೌದು ಹರ ಹರ. ಹೌದು. ನಮ್ಮ ಮನೇಲೂ ಅದೇ ಕಿರಿಕಿರಿ ಇತ್ರಿ. ಏನು? ನಮ್ಮ ಹೆಂಡ್ರು ಯಾವಾಗ್ಲೂ ಹೇಳ್ತಿದ್ರಿ ನಮ್ಗೊಂದು ಹಾರ್ಬೇಕ್ರಿ ಹಾರ್ಬೇಕ್ರಿ ಅಂತ. ಅಲ್ಲೆಲ್ಲಾದ್ರೂ ಕಾಡಿನಲ್ಲಿ ಇದ್ರ ತಂದು ಸಾಕ್ಬೇಕು. ನಮ್ಮ ಹಾರವನ್ನ ನಮ್ಮ ಹೆಂಡ್ರಿ ಕೊಟ್ಬಿಡ್ತಾನ್ರಿ. ಆಗಬಹುದಂತೆ. ಮಾಡುವುದಲ್ಲ ಅಣ್ಣ ಧರ್ಮರಾಯ ಬಹಳ ದೊಡ್ಡ ವಿಘ್ನ ದೂರವಾಗುವ ಕಾಲ ಸನ್ನಿಹಿತವಾಯಿತು. ಯೋಚಿಸುತ್ತಾ ಇದ್ದೆ ಮಹಾಭಾರತ ಯುದ್ಧವನ್ನು ಸಂಘಟಿಸಿದಂತಹ ಕೌರವೇಶ್ವರ ತನ್ನವರನ್ನೆಲ್ಲ ಕಳೆದುಕೊಂಡು ಅವ ನಮ್ಮ ಕಣ್ಣಿಗೆ ಸಿಕ್ಕಲಿಲ್ಲ. ನನ್ನ ಬೇಹಿನಾಳುಗಳಿಂದ ಕೌರವನ ಇರವನ್ನ ಹುಡುಕಿಸಿದ್ದೆ. ನನ್ನ ಕೌರವ ಎಲ್ಲಿದ್ದಾನೆ ಅಂತ ಗೊತ್ತಾಯಿತು. ಅಣ್ಣ ದೇವ Hey!
ಕೇಳಿದೆ ನಾ ಎಲ್ಲ ಪರಿಯ ಕೇಳಿದೆ ನಾ ಎಲ್ಲ ಪರಿಯ ಅಣ್ಣನೇ ತನ್ನ ಕಾಯದಾಸೆಗಾಗಿ ದ್ವೈಪಾಯನ ಶರದಿಯಲ್ಲಿ ಅಡಗಿ ಕುಳಿತಿದ್ದಾನೆ. ಅಣ್ಣ, ನಮ್ಮ ಮೇಲೆ ಇಲ್ಲ ಸಲ್ಲದ ಅನ್ಯಾಯವನ್ನು ಸಗಿದವ, ರಣಕ್ಕೆ ವೀಳ್ಯವನ್ನು ಕೊಟ್ಟವ ಈಗ ಅಡಗಿ ಕುಳಿತಿದ್ದಾನೆ ದ್ವೈಪಾಯನ ಶರದಿಯಲ್ಲಿ. ಅಣ್ಣ, ತಡ ಮಾಡುವುದಲ್ಲ, ಹಾಗೆ ಅವನನ್ನು ಹೊಡೆದು ಎಂದ ಮಾತ ಕೇಳು ಬೇಗ ಧರ್ಮರಾಯ ಎಂದ ಮಾತ ಕೇಳು ಬೇಗ ಧರ್ಮರಾಯ ಮುಗುಂದ ಇದ್ದ ಬಳಿಗೆ ಹೋಗುವ ಮುಗುಂದ ಇದ್ದ ಬಳಿಗೆ ಹೋಗುವ ಧರ್ಮರಾಯ ತೈತ 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 ತದಿನ ತೈತ ತೈತದೆ ನಾ ತೈತ 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 ಧರ್ಮಜ, ಯಾವ ರೀತಿಯಲ್ಲಿ ಕೊಲ್ಲಬೇಕು ಸಮಸ್ಯೆ? ಧರ್ಮಜ, ಹಾ ನೀನು ರಾಜನಾಗಬೇಕಾದವನು. ಹಾ ಅದಕ್ಕಾಗಿಯೇ ಈ ಹೋರಾಟವನ್ನು ಹಾ ನಡೆಸುತ್ತಿದ್ದೇವೆ. ಹಾ ರಾಜನಾಗಬೇಕಾದವರಿಗೆ ಕೆಲವು ಕರ್ತವ್ಯಗಳು ಇರುತ್ತದೆ. ಹಾ ಹಾ ಯಾರು ಸಮಾಜಘಾತಕರು, ಯಾರು ದುಷ್ಟರು, ಹಾ ಅವರನ್ನು ನಿಗ್ರಹಿಸಬೇಕು. ಸಮಾಜದಲ್ಲಿ ಸಂತುಲನವನ್ನು ಏರ್ಪಡಿಸಬೇಕು. ಹಾ ಹಾಗಾಗಿ ಇದು ನಿನ್ನ ಕರ್ತವ್ಯವೇ. ಹಾ ದುಷ್ಟ ಯಾರು, ಹಾ ಅವನು ಎಲ್ಲಿದ್ದಾನೆ, ಹಾ. ಹೇಗಿದ್ದಾನೆ, ಹಾ. ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಎನ್ನುವುದು ಪ್ರಶ್ನೆ ಅಲ್ಲ. ಹಾ. ಅದು ಪ್ರಶ್ನೆಯೇ ಅಲ್ಲ. ಹಾ ಹಾ ಅವನು ದುಷ್ಟ ಹೌದು ಹಾ. ಅಲ್ಲವೋ ಹಾ ಅದೇ ಮುಖ್ಯ. ಈಗ ಮತ್ತೆ ಸಂಕಟ ನಾನು ಶುರುವಾಯಿತು. ಏನು ಸಂಕಟ? ದುಷ್ಟ ದುಷ್ಟ ಅಂತಾನೆ ಆತನನ್ನು ಸಂಬೋಧಿಸ್ತಾ ಇದ್ದಿ. ಹ್ಮ್. ಏನು ದುಷ್ಟ ಕೆಲಸ ಏನ್ ಮಾಡಿದ್ದಾನೆ, ಏನಾಗಿದೆ ಅವನಿಗೆ? ಪ್ರಸಂಗ ಬರಲಿಕ್ಕೆ ಅಷ್ಟೇ. ಕಪಟ ಗಾದಿ ಜೂತ ಆಡಿ ಆ
ನಿಪುಣನೆಲ್ದೆ ನೀತಿ ನಿಪುಣನೆಲ್ದೆ ನೀತಿ ಏನು ಮುಂದೆ ಹೇಗೋ ಅಂತ ನೀನೇ ಹೇಳಿ. ಧರ್ಮಜ ಹಾ ಅವನು ದುಷ್ಟ ಹೇಗೆ ಎಂದು ನೀನು ಪ್ರಶ್ನಿಸುತ್ತಿದ್ದೀಯೆ. ನಮ್ಮ ಅಣ್ಣನ ಕೆಲವು ಕಥೆ ಎಲ್ಲ ಮರ್ತು ಹೋಗ್ತದೆ. ಅವಸರ ಮಾಡಬೇಡ, ಅವಸರ ಮಾಡಬೇಡ. ನನ್ನ ಸಮಸ್ಯೆ ನಾನು ಜಲದಿಂದ ಕಾಡಿಗೈದು ಬಾ 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 ಆರೋ ಆರೋ ಜಲದಿಂದ ಕಾಡಿಗೈದು ಬಾರಿಲ್ಲು ಕೆಡುಕಲ ಕುಲಶೀಲಮಣಿಯೇ ದೇವ್ರ ಕರೀತಾನಲ್ಲ. ನಾವು ಕರೆದರೆ ಬರುವಂತೆ ಕಾಣುತ್ತಿಲ್ಲ. ಕರೆಯುವವರೇ ಕರೆಯಬೇಕು. ನಿಮ್ ಕರೆಯುವ ಕಾರ್ಯಕ್ರಮ ಮುಗಿಸಿದ್ರ? ಕೃಷ್ಣಯ್ಯ, ಬೆಣ್ಣ ತಿಂದು ಬಾಯಲ್ವೇನೋ ನಿನ್ನದ್ದು. ಹೆಣ್ಣು ಮಕ್ಕಳನ್ನ ಕರೆದ್ರೆ ಬಂದಾರ. ಇಂಥವರನ್ನೆಲ್ಲ ಕರೆಯಲಿಕ್ಕೆ ಮೃದು ವಚನ ಸಾಕಾಗಲಿಕ್ಕಿಲ್ಲ. ದುಶ್ಶೋಸನನ ಬಿಸಿ ರಕ್ತವನ್ನ ಘಟ 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 ಬಾಯಾಗಬೇಕು. ಕರೆಯುವ ಪರಿ ಹೇಗಿರಬೇಕು?
ಬಾರಿ ಅಳವಿನ ಜುಜಾಡುವ ಅಳವಿನ ತೊಳ್ಯಾತಕ್ಕೆ ಸುಮ್ಮನೆ ಮುಳುಗಿಗೆ ತೊಳ್ಯಾತಕ್ಕೆ ಸುಮ್ಮನೆ ಮುಳುಗಿಗೆ ಮುಳುಗಿಗೆ ಸುಲಿಸೈ ಸೀರೆಯ ನೃಪಕುಲ ಕೊನ್ನೆ ಸುಯೋಧನ ಪವಿತ್ರವಾದಂತಹ ಹಸ್ತಿನಾವತಿಯ ಸಿಂಹಾಸನಕ್ಕೆ ಅಟ್ಟಿದ ಘೋರ ಶಾಪದ ರೂಪ ನೀನು. ನಿನ್ನಂತವ ಹಸ್ತಿನೆಯ ಪಾವಿತ್ರತೆಯನ್ನು ಹಾಳು ಮಾಡಿದೆ. ಸಂಧಾನಕ್ಕೆ ಬಂದ ಕೃಷ್ಣನಲ್ಲಿ ಬವರ ಮುಖೇನವಾಗಿ ಮಣ್ಣನ್ನ ಪಡೆಯಬೇಕು ಅಂತ ಹೇಳಿಕೊಳ್ಳುತ್ತಿದ್ದ ನೀನು ಬವರವೇ ನಿಶ್ಚಿತವಾಗಿ ನಿನ್ನ ಮನೆ ಅಂಗಳಕ್ಕೆ ಬಂದು ನಿಂತ ದಿನ ಅಡಗಿ ಕುಳಿತಿದ್ದೆಯಲ್ಲ, ಸಲೀಲದೊಳಡಗಿರುವೆಯಲ್ಲ, ಚಲದಂಕ ಚಕ್ರೇಶ್ವರನೆಂಬ ಹಾಗೆ ಹೊಗಳು ಭಟ್ಟರಿಂದ ಹೊಗಳಿಸಿಕೊಂಡ ಆ ಛಲಗಳಲ್ಲಿ ಹೋಯಿತು. ಅಷ್ಟೇ ಅಲ್ಲ, ಪಾಂಡವರನ್ನ ಉಳಿಸುವುದಿಲ್ಲ ಅಂತ ಹೇಳಿದೆಯಲ್ಲ, ಎಲ್ಲಿ ಹೋಯ್ತು ನಿನ್ನ ಆ ಮಾತು? ಎಲ್ಲಿ ಹೋಯ್ತು? ಅಷ್ಟೇ ಅಲ್ಲ, ದ್ರುಪದಜ ಬಂದಿದ್ದಾಳೆ. ಆ ಸೀರೆಯನ್ನ ಸುಲಿಯುವ ಅದಕ್ಕಿರುವ ತೋಳನ್ನ ಮುರಿದಿದ್ದಾರೆ. ಸಂಕಲ್ಪ ಮಾಡಿದ ಮನಸ್ಸು ನಿನ್ನದ್ದಲ್ಲವ, ಅದನ್ನ ಮೆಟ್ಟುತ್ತೇನೆ. ಅದಕ್ಕಿದ್ದರೆ ಮತ್ತೊಮ್ಮೆ ದ್ರೌಪದಿಯ ಸೀರೆಗೆ ಕೈ ಹಾಕುವ, ಸೀರೆಗೆ ಕೈ ಹಾಕು. ದುಶಾಸನನ ರಕ್ತವನ್ನ ಕುಡಿದು ಪಾಂಡವರಲ್ಲಿ ಮತ್ತಾರು ಅಲ್ಲ, ನಿನ್ನ ಆ ಜನ್ಮ ಹಾಗೆ ಎಣಿಸಿ ನಿನ್ನ ತಮ್ಮಂದಿರನ್ನ ಕೊಂದವ, ದುಶಾಸನ ರಕ್ತವನ್ನ ಘಟ ಘಟನೆ ಕುಡಿದವ ಭೀಮ ಕರೆಯುತ್ತಾ ಇದ್ದೇನೆ. ಎದ್ದವಾರ ಎದ್ದವಾರ
ಜಾರಿ ಬೀಳುವುದು ಸುಯೋಧನ ಮೇಲೆ ಬರುವುದಿಲ್ಲ. ಹಾಗಾಗಿ ಅವನನ್ನು ಕರೆಯುವ ರೀತಿಯಲ್ಲೇ ಕರೆಯಬೇಕು. ಕರಿಬೇಕಾ? ಬೇಗ ಬರಲ್ಲ ಇದ್ದಾರಲ್ಲ, ಯಾರೆಲ್ಲ ಬೇಡ ಹೌದಪ್ಪ, ಅಧ್ಯಕ್ಷ ಕರಿಬೇಕು. ಕೇಳು ಗೌರವನೇ ಧರ್ಮರಾಯ ಕರೆಯುತ್ತಾ ಇದ್ದೇನೆ. ಯಾಕೆ ನೀರಿನಲ್ಲಿ ಅಡಗಿದ್ದಿ? ಇದು ನಾನು ಹೇಳುತ್ತಾ ಇದ್ದೇನೆ, ಯಾಕೆ ಬೇಕು? ಒಂದು ಕಾಲದಲ್ಲಿ ಹೇಳಿದೆಯಲ್ಲ, ಬೇಡ ಬೇಡವೆಂದರು ಯುದ್ಧವನ್ನು ಗಂಟಿಕ್ಕಿ ಈಗ ಜೀವದ ಆಸೆಗಾಗಿ ಈ ರೀತಿ ಅಡಗಿ ಕೊಡುತ್ತಿದ್ದೀಯ. ನೀನು ಮಾಡಿದ ಕೃತ್ಯದಂತ ಬಂಧು ಬಾಂಧವರೆಲ್ಲ ಜೀವ ಕಳೆದುಕೊಳ್ಳುವಂತಾಯಿತು. ಎಂತಹ ಪರಿಸ್ಥಿತಿ ಕುರುಕ್ಷೇತ್ರದಲ್ಲಿ ಬಂತು. ಇದೋ ನಾನೇ ಕರೀತಾ ಇದ್ದೇನೆ, ನೀನು ಹೆದರುವುದು ಬೇಡ. ಬಾರ ಮೇಲೆ, ನಾನು ಇದ್ದೇನೆ, ಬಾರ ಮೇಲೆ. ಅಲ್ಲಿಲ್ವಪ್ಪ, ಬನ್ನ ಒಳ್ಳೆ ಕಥಾಶ್ರವಣ ಆದಾಗ ಆಯ್ತು. ನೋಡಿ ಸ್ವಲ್ಪ ಅರ್ಥವತ್ತಾಗಿ ಕರಿತೇನೆ. ನೀವೇನು ಸಂಕೋಚ ಪಡುವುದು ಬೇಡ. ಒಮ್ಮೆಲೆ ಕರೆದು ಬಿಟ್ಟಿಗೆ ಅರ್ಜುನ ಕರೆದ ತಕ್ಷಣ ಬರ್ತಾನೆ. ನೀನ್ ನೋಡ್ತಾ ಇರು ಸ್ವಲ್ಪ. ಅಲ್ವಾ, ಎಷ್ಟಾದ್ರು ಕೌರವೇಶ್ವರ ನೀರಲ್ಲಿ ಅಡಗಿ ಕುಳಿತಿದ್ದೀಯ. 11 ದಿನ ಕೃಷ್ಣ ನಮ್ಮ ಭಾವನಾದಂತ ದೇವದಾದಂತ ಕೃಷ್ಣ ಬಂದವಾಗ ಏನಂತ ಹೇಳಿ ಕಳಿಸಿದ್ದೀಯ? ಅದೊಂದು ನೆನಪಿಲ್ಲವೇ ನಿನಗೆ? ಇದೋ ನಿನ್ನಲ್ಲಿ ನೇರವಾಗಿ ಬಂದಿದ್ದೇನೆ. ಸುಯೋಧನ ಸಿಕ್ಕಿದನ? ಸಿಕ್ಕಿದ ಎಂಬ ವಿಷಯವನ್ನು ಅಲ್ಲ ಧರ್ಮಜ, ಸುಯೋಧನ ಸಂಜೆಯೊಳಗೆ ಸಿಕ್ಕಿದರೆ ಕೃಷ್ಣಾದಲ್ಲಿ ಕಡಿಯುತ್ತೇನೆ ಎಂದು ಕುಲದೇವರಲ್ಲಿ ಹರಕೆ ಹೊತ್ತಿದ್ದೀಯಾ? ಹಾಗಲ್ಲ, ಇಲ್ಲಿಯವರೆಗೆ ನಿನ್ನ ನೇತೃತ್ವದಲ್ಲಿ ನಿನ್ನ ಸಲಹೆಯಂತೆ ನಾವು ನಡೆದುಕೊಂಡವು. ದೇವರೇ, ಹಾಗಾಗಿ ಕೆಲವರಿಗೆಲ್ಲ ಕೆಲವು ಸಮಸ್ಯೆ ಇರ್ತದೆ. ಈ ವರ್ಷ ಮಳೆ ಬಂದ್ರೆ 15 ದಿವಸದ ಒಳಗಾಗಿ ದೇವಸ್ಥಾನಕ್ಕೆ ಹೋಗ್ತೇನೆ. ಮಳೆ ಬಂದ ಸಂತೋಷದಲ್ಲಿ ದೇವಸ್ಥಾನಕ್ಕೆ ಹೋಗುವುದನ್ನ ಮರೀತಾರೆ. ಸಂಕಲ್ಪ ಮಾಡಿ ಆ ಜಾತಿ ಸ್ವಲ್ಪ ಆ ಹರಿಕೆ ಅಲ್ಲ, ನಮ್ಮ ಕರ್ತವ್ಯ. ನಿನ್ನಲ್ಲಿ ವಿಚಾರವನ್ನು ತಿಳಿಸಿ ನೀನು ಕೊಡುವ ಸಲಹೆ ಮೇಲೆ ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಲಾಲಿಪುದು ಮಾತಾ ದುರುಳು ದೂರವ
ಈಗ ಹೇಗಿದ್ದಾನಂತೆ ಆತ ತನ್ನ ಜೀವ ಉಳಿಸಿಕೊಳ್ಳುವ ಸಲುವಾಗಿ ದ್ವೈಪಾಯನ ಸರೋವರದಲ್ಲಿ ಅಳಗಿಕೊಳ್ಳುತ್ತಿದ್ದಾನಂತೆ. ಈ ಸಂದರ್ಭದಲ್ಲಿ ಅವನನ್ನು ಕೊಲ್ಲುವ ರೀತಿ ಯಾವುದು ನಿನ್ನಲ್ಲಿ ಕೇಳುವ ಬಂದಿದೆ. ಸಂದೇಹ ಉಂಟು. ಧರ್ಮರಾಯರಿಗೆ ಧರ್ಮ ಸಂಕಟ ಬಂದ ಆದಷ್ಟು ಬೇಗ ಈ ಸಂಕಟ ಬಗೆಹರಿಸಬೇಕು. ಧರ್ಮಜ ಕೇಳುವುದರ ಮಜ